ಜಗತ್ತೆಂಬುದು ಒಂದಿದೆ ಎಂದು ಇಟ್ಕೊಂಡು ಅದು ಹೇಗೆ ಹುಟ್ಟಿತು ಎಂದು ಪ್ರಶ್ನೆ ಮಾಡ್ತೀವಿ ಅಲ್ಲವೇ? ಹೇಗೆ ಹುಟ್ಟಿತು ಅಂದರೆ ಇದು ಈಗ ಇದೆ. ಹುಟ್ಟುವುದಂದರೆ ಅರ್ಥವೇನು? ಒಂದು ಪದಾರ್ಥವನ್ನು ಬದಲಾಯಿಸಿ ಇದನ್ನು ಮಾಡಿಬಿಡುವುದು ಅಲ್ಲವೇ? ಒಂದು ಹಾಲನ್ನು ಬಿಸಿ ಮಾಡಿ ಅದಕ್ಕೆ ಏನು ಹೆಪ್ಪಾಕಿ ಮೊಸರಾಗಿ ಮಾಡಿಬಿಡುವುದು. ಅಂದರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವನ್ನು ತಯಾರು ಮಾಡುವುದನ್ನು ಸೃಷ್ಟಿ ಎಂದು ಹೇಳ್ತೀವಿ. ಇಲ್ಲಿ ಮಾಡಿದ ಪ್ರಯತ್ನಕ್ಕೆ ಫಲವೇನೆಂದರೆ ಒಂದು ವಸ್ತು ನಿಜವಾಗಿ ತಯಾರಾಗ್ತದೆ. ನಾವು ಸೃಷ್ಟಿ ಎಂಬ ಮಾತಿದ್ದಾಗ ಹಿಂದೆ ಜಗತ್ತಿರಲಿಲ್ಲ. ಯಾವುದೇ ಒಂದು ವಸ್ತುವೋ ಒಂದು ವ್ಯಕ್ತಿಯೋ ಇದನ್ನು ಸೃಷ್ಟಿ ಮಾಡಿ ತಯಾರು ಮಾಡಿದ್ದಾರೆ ಎಂದಿಟ್ಕೊಳ್ತೀವಿ. ಇದು ಹೀಗೆ ಇಟ್ಕೊಂಡು ಸೈನ್ಸು ಅದೇ ಮಾತಾಡ್ತಾ ಇದೆ, ಎಲ್ಲ ಶಾಸ್ತ್ರಗಳು ಅದೇ ಮಾತಾಡ್ತವೆ. ಏನು? ಪ್ರಪಂಚವೆಂಬುದು ಒಂದು ನಿಜವಾಗಿ ಹುಟ್ಟಿಕೊಂಡು ಬಂದಿತು. ಆದ್ದರಿಂದ ಈ ಪದಾರ್ಥಗಳ ಜೊತೆಗೆ ನಾವು ಹೇಗೆ ನಡ್ಕೊಳ್ಳಬೇಕು, ಈ ಪದಾರ್ಥಗಳನ್ನು ಹೇಗೆ ಬಳಸಿಕೊಳ್ಳಬೇಕು. ನಡ್ಕೊಳ್ಳಬೇಕಂದರೆ ಈ ಪದಾರ್ಥಗಳನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಬಳಸಿಕೊಂಡರೆ ನಮಗೆ ಸಂಸಾರ ದುಃಖ ಉಂಟಾಗಲ್ಲ. ಇದು ನೋಡಿ, ಪ್ರಪಂಚವು ಹೇಗೆ ಹುಟ್ಟಿತು ಎಂದು ತಿಳ್ಕೊಂಡುವಾಗ ಪದಾರ್ಥಗಳು ಹುಟ್ಟಿವೆ ಎಂಬುದೇ ಅರ್ಥ. ಹುಟ್ಟಿವೆ ಎಂಬುದು ಅವುಗಳನ್ನು ಬಳಸಿಕೊಳ್ಳುವುದೆಂಬುದು ಎರಡಕ್ಕೆ ಏನರ್ಥ? ನಾವು ಕರ್ತೃಭೋಕ್ತೃ ಪ್ರಮಾತೃವಾಗಿದ್ದುಕೊಂಡು ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಕರ್ತೃ ಭೋಕ್ತೃ ಪ್ರಮಾತೃ ಈ ಮಟ್ಟಕ್ಕೆ ಅಲ್ಲವೇ ಪ್ರಪಂಚ ಪದಾರ್ಥಗಳಾಗಿ ಕಂಡುಬರ್ತದೆ. ಇಂದ್ರಿಯಗಳಿಗೆ ಪದಾರ್ಥಗಳಾಗಿ ಕಂಡುಬರ್ತವೆ. ಕರ್ಮದಿಂದ ಬಳಸ್ಕೊಳ್ತೀವಿ. ಭೋಗ ಕರ್ತೃತ್ವದಿಂದ ಬಳಸ್ಕೊಳ್ತೀವಿ. ಭೋಕ್ತೃವಾಗಿ ಅನುಭವಿಸ್ತೀವಿ. ಕರ್ತೃವಾಗಿ ಬಳಸ್ಕೊಳ್ತೀವಿ, ಭೋಕ್ತೃವಾಗಿ ಅನುಭವಿಸ್ತೀವಿ, ಜ್ಞಾತೃವಾಗಿ ತಿಳ್ಕೊಳ್ತೀವಿ. ಅಂದರೇನು? ಪ್ರಪಂಚವು ನಿಮಗೆ ಪದಾರ್ಥವಾಗಿ ಕಂಡುಬರುತ್ತಾ ಇದೆ ಅಂದರೆ, ಪ್ರಪಂಚ ನಿಮಗೆ ಪದಾರ್ಥವಾಗಿ ಕಂಡುಬರುತ್ತಾ ಇದೆ ಅಂದರೆ ನೀವು ಯಾರಾಗಿ ನೋಡ್ತಾ ಇದ್ದೀರಿ? ಕರ್ತೃ ಭೋಕ್ತೃ ಪ್ರಮಾತೃವಾಗಿ ಆ ಮಟ್ಟದಿಂದ ನೋಡ್ತಾ ಇದ್ದೀರಿ. ಆ ಮಟ್ಟ ಅದು ಕರ್ಮಕಾಂಡದ ಮಟ್ಟ. ಅಂದರೆ ಕರ್ತೃಭೋಕ್ತೃವೆಂಬ ಜೀವನ ಮಟ್ಟದಿಂದ ಪ್ರಪಂಚವನ್ನು ನೋಡ್ತಾ ಇದ್ದೀರಿ. ಇದು ಆವಾಗ ಜಗತ್ತು ಹೇಗೆ ಹುಟ್ಟಿತು ಅಂದರೆ ಅರ್ಥವೇನು? ಈ ಪದಾರ್ಥಗಳನ್ನು ಹೇಗೆ ತಯಾರು ಮಾಡಿದ್ದಾರೆ ಅಂದರೆ ಅರ್ಥವೇನು? ಈ ಪದಾರ್ಥಗಳನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಸುಖವಾಗಿರಬೇಕು ಅಷ್ಟೇ. ಪದಾರ್ಥಗಳ ಬಳಕೆ ಕುರಿತು ಮಾತಾಗುತ್ತದೆ ಹೊರತು ಪದಾರ್ಥದ ತತ್ವ ನಮಗೇನು ಬೇಕಾಗಿಲ್ಲ. ಅಲ್ಲಿ ನೋಡಿ, ಪ್ರಶ್ನೆ ಈ ಜಗತ್ತು ಹೇಗೆ ಹುಟ್ಟಿತು ಎಂದು ಮಾಡುವ ಪ್ರಶ್ನೆಗೆ ನಾವು ಕರ್ತೃಭೋಕ್ತೃ ಪ್ರಮಾತೃವೆಂಬ ಜೀವನಾಗಿ ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಪ್ರಪಂಚ ಅಂದರೆ ಪ್ರಪಂಚದ ಪದಾರ್ಥಗಳು. ಅವು ದೇಶದಲ್ಲಿವೆ, ಕಾಲದಲ್ಲಿವೆ, ಒಂದಾನೊಂದು ಗುಣಗಳು ಉಳ್ಳವಾಗಿವೆ. ಕೆಲವು ಗುಣಗಳು ಇವೆ ಅವುಗಳಲ್ಲಿ. ಅವುಗಳನ್ನು ಬಳಸಿಕೊಳ್ಳಬಹುದು, ಅನುಭವಿಸಬಹುದು ಅಷ್ಟೇ. ಈ ಮಟ್ಟದಿಂದಲೇ ಮಾತಾಡ್ತಾ ಇದ್ದೀವಿ. ಆವಾಗ ನಿಮ್ಮ ಸೃಷ್ಟಿ ಎಂದು ಮಾತುಕೆ ಅರ್ಥ ಬೇರೆ ಆಗಿಬಿಡ್ತದೆ. ವೇದಾಂತದಲ್ಲಿ ಹೇಳಿರುವ ಸೃಷ್ಟಿ, ಶಾಸ್ತ್ರ ಏನು ಹೇಳ್ತದೆ? ಸೃಷ್ಟಿ ಎಂಬುದು ಅಧ್ಯಾರೋಪವೇ, ಪ್ರಕ್ರಿಯೆ ಮಾತ್ರವೇ. ಇವರು ಹೇಳ್ತಾರೆ ಪ್ರಕ್ರಿಯೆ ಆಗಲಿ. ನಾವೇನು ತಪ್ಪು ತಿಳ್ಕೊಳ್ತೀವಿ ನೋಡಿ. ವೇದಾಂತ ಹೇಳುವುದು ಸೃಷ್ಟಿಯನ್ನು ಒಂದು ಮಟ್ಟದಿಂದ, ನಾವು ತಿಳ್ಕೊಳ್ಳುವುದು ಇನ್ನೊಂದು ಮಟ್ಟದಿಂದ. ಇಲ್ಲಿ ತಪ್ಪಾಗ್ತಾ ಇದೆ. ಜಗತ್ತು ಎಲ್ಲಿಂದ ಆಗುತ್ತದೆ? ಪದಾರ್ಥಗಳಾಗಿವೆ ಎಂದು ಇಟ್ಟುಕೊಂಡು ಮಾತಾಡುವಾಗ ನಮ್ಮ ದೃಷ್ಟಿ ಕರ್ತೃಭೋಕ್ತೃ ಪ್ರಮಾತೃವಾಗಿರುವ ದೃಷ್ಟಿಯೇ ಇರುತ್ತದೆ. ಈ ದೃಷ್ಟಿಯಿಂದ ನಾವು ಪದಾರ್ಥಗಳ ಬಳಕೆನೇ ಯೋಚನೆ ಮಾಡ್ತೀವಿ ಅಷ್ಟೇ. ಆದರೆ ವೇದಾಂತ ಹೇಳುವುದು ಆ ದೃಷ್ಟಿ ಅಲ್ಲ.
ಪದಾರ್ಥಗಳು ಬಳಸಬೇಕಂದರೆ ನಾನು ಕರ್ತೃಭೋಕ್ತೃವಾಗಿರಬೇಕು. ಇಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಹೇಳುವ ಸೃಷ್ಟಿ ನನ್ನನ್ನು ಕರ್ತೃಭೋಕ್ತೃವಾಗಿ ನೋಡುವುದು, ಜಗತ್ತನ್ನು ಪದಾರ್ಥವಾಗಿ ನೋಡುವುದು, ಈ ಎರಡನ್ನು ಸೇರಿಸಿ ಒಟ್ಟು ಅವಸ್ಥೆಯಾಗಿ ನೋಡ್ತಾ ಇದೆ. ನೋಡಿ, ಒಟ್ಟು ಪ್ರಪಂಚ. ಒಟ್ಟು ಅಂದ್ರೇನು? ಕರ್ತೃಭೋಕ್ತೃ ಪ್ರಮಾತೃವಾಗಿರುವನನ್ನು ಸೇರಿಸಿ ಅಂದರೆ ಸೃಷ್ಟಿಯಲ್ಲಿ ನಾನು ಕರ್ತೃಭೋಕ್ತೃವಾಗೇ ಹೇಗಿದ್ದೇನೆ, ನಾನು ಪ್ರಮಾತೃ ಕರ್ತೃಭೋಕ್ತೃವಾಗಿದ್ದೇನೆ. ಜಗತ್ತು ಇಲ್ಲಿ ಜಿಜ್ಞಾಸುವು, ವೇದಾಂತ ಜಿಜ್ಞಾಸುವು ಬೇರೆ ಮಟ್ಟದಲ್ಲಿದ್ದಾನೆ. ಇದು ಕರ್ತೃಭೋಕ್ತೃವಾಗಿ ನೋಡುವಾಗ ಜಗತ್ತನ್ನು ಅವನು ಕರ್ತೃಭೋಕ್ತೃವಾಗಿ ನೋಡ್ತಾನೆ, ಜಗತ್ತೆಂಬುದು ಇದೆ ಎಂದಿಟ್ಕೊಳ್ತಾನೆ. ಆವಾಗ ಜಗತ್ತು ಹೇಗೆ ಹುಟ್ಟಿತು ಎಂದು ಅವನು ಮಾಡ್ತಾನೆ. ವೇದಾಂತ ಜಿಜ್ಞಾಸುವು ಹೇಳ್ತಾನೆ. ಇಬ್ಬರಲ್ಲಿ ವ್ಯತ್ಯಾಸ ಇದೆ. ವೇದಾಂತ ಜಿಜ್ಞಾಸುವು ಜಗತ್ತು ಏಕೆ ಹುಟ್ಟಿತು, ಹೇಗೆ ಹುಟ್ಟಿತು ಎಂದು ಅವನು ಕೇಳ್ತಾನೆ. ಕರ್ತೃಭೋಕ್ತೃ ಪ್ರಮಾತೃವಾಗಿರುವ ಜೀವನೂ ಕೇಳ್ತಾನೆ. ಇಬ್ಬರಲ್ಲಿ ವ್ಯತ್ಯಾಸ ಇದೆ. ಏಕೆಂದರೆ ಪದಾರ್ಥಗಳಿಂದ ವಿರಕ್ತನಾಗಿ, ಇಲ್ಲಿ ನೋಡಿ, ಜೀವ ವೇದಾಂತಕ್ಕೆ ಅಧಿಕಾರಿಯಾಗಿರುವ ಜೀವ ಯಾವ ಮಟ್ಟದಲ್ಲಿದ್ದಾನೆ? ಕರ್ತೃಭೋಕ್ತೃವಾಗಿದ್ದುಕೊಂಡು ಪದಾರ್ಥಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಮಟ್ಟ ಮಾತಾಡ್ತಾ ಇಲ್ಲ ವೇದಾಂತ ಜಿಜ್ಞಾಸು. ವೇದಾಂತ ಜಿಜ್ಞಾಸು ಪದಾರ್ಥಗಳು ಹೇಗೆ ಹುಟ್ಟಿವೆ ಎಂದು ಕೇಳಿದಾಗ ಅವುಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಮಾತು ಕೇಳ್ತಾ ಇಲ್ಲ. ಪದಾರ್ಥಗಳನ್ನು ಬಳಸಿಕೊಳ್ಳುವುದು ಕರ್ಮಕಾಂಡಿ ಉಪಾಸನಾಕಾಂಡಿ ಆಗಿರುವ ಜೀವ. ಕರ್ಮಕಾಂಡದಲ್ಲಿ ಉಪಾಸನಾಕಾಂಡದಲ್ಲಿರುವ ಜೀವ ಅವರಿಗೆ ಕರ್ಮ ಮಾಡುವುದಕ್ಕೆ ಪದಾರ್ಥಗಳು ಬೇಕು, ಅನುಭವಿಸುವುದಕ್ಕೆ ಭೋಕ್ತೃವಾಗಿ ಅನುಭವಿಸುವುದಕ್ಕೆ ಅನುಭವಗಳು ಬೇಕು. ಆದ್ದರಿಂದ ಹೇಗೆ ಬಳಸಿಕೊಂಡರೆ, ಹೇಗೆ ಅನುಭವಿಸಿದ್ದರೆ ಹೆಚ್ಚಿನ ಅನುಭವ ಸುಖಾನುಭವ ಬರುತ್ತದೆ, ಹೆಚ್ಚೊತ್ತು ಇರುತ್ತದೆ, ಹೆಚ್ಚಿನ ಸುಖಾನುಭವ ಬರುತ್ತದೆ, ಮತ್ತೆ ಸುಖ ಉಂಟಾಗಲ್ಲ. ಇದು ಯೋಚನೆ. ಇದು ಕರ್ಮಕಾಂಡಿಯಾಗಿರುವ ಜೀವ ನಾನು ಕರ್ತೃಭೋಕ್ತೃ ಆಗಿದ್ದೇನೆ ಎಂದು ಇಟ್ಟುಕೊಂಡು ಮಾತಾಡುವ ಪ್ರಶ್ನೆ. ವೇದಾಂತ ಜಿಜ್ಞಾಸು ಹಾಗೆ ಮಾಡ್ತಾ ಇಲ್ಲ. ಈ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಅಲ್ಲಿಯೂ ಪ್ರಕ್ರಿಯೆ ಇದೆ. ಏನು? ಕರ್ಮಕಾಂಡಿ ಉಪಾಸನಾಕಾಂಡಿಯಾಗಿರುವ ಜೀವನಿಗೆ ಅಲ್ಲಿಯೂ ಸೃಷ್ಟಿ ಹೇಳಿದೆ. ವೇದದಲ್ಲಿ ಸೃಷ್ಟಿ ಹೇಳಿದೆ, ಬ್ರಾಹ್ಮಣ ಭಾಗದಲ್ಲಿ ಸೃಷ್ಟಿ ಇದೆ, ಉಪಾಸನಾ ಭಾಗದಲ್ಲಿ ಸೃಷ್ಟಿ ಇದೆ, ಜ್ಞಾನಕಾಂಡದಲ್ಲಿ ಸೃಷ್ಟಿ ಇದೆ. ಆದರೆ ಮೂರಕ್ಕೆ ವ್ಯತ್ಯಾಸ ಇದೆ. ಕರ್ಮ ಉಪಾಸನಕ್ಕೆ ಒಂದೇ ಬಗೆ. ಕರ್ಮ ಉಪಾಸನದಲ್ಲಿ ಹೇಳಿದ್ದು ಒಂದು ಬಗೆ. ಈಗ ವೇದಾಂತ ಜಿಜ್ಞಾಸುವು ಪದಾರ್ಥಗಳನ್ನು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಅನುಭವಿಸಿದ್ದರೆ ನನಗೆ ಹೆಚ್ಚಿನ ಸುಖ ಉಂಟಾಗುತ್ತದೆ ಎಂದು ಪ್ರಶ್ನೆ ಮಾಡ್ತಾ ಇಲ್ಲ. ಮೊದಲು ಕರ್ಮಫಲದಿಂದ ವಿರಕ್ತನಾಗೇ ಬಂದ. ಏಕೆ? ಈ ಪದಾರ್ಥಗಳನ್ನು ಹೇಗೆ ಬಳಸಿಕೊಂಡರೂ ಪದಾರ್ಥಗಳು ಪರಿಮಿತವೇ, ಅವುಗಳಿಂದ ಪರಿಮಿತ ಅನುಭವನೇ ಹುಟ್ಟುತ್ತದೆ. ಎಷ್ಟು ಒಳ್ಳೆಯ ಉತ್ಕೃಷ್ಟವಾದ ಅನುಭವ ಬಂದರೂ, ಸ್ವರ್ಗ ಸುಖಾದಿಗಳು ಬಂದರೂ, ನಾನು ಭೋಕ್ತಾ ಇಂದ್ರಿಯಗಳಿಂದ ಭೋಗ್ಯವನ್ನು ಅನುಭವಿಸುವುದು ಈ ಭೋಕ್ತಾಭೋಗ್ಯ ಸಂಬಂಧದಲ್ಲಿ ದೇಹ ಮೂಲಕ ಇಂದ್ರಿಯ ಮೂಲಕ ಒಂದಾನೊಂದು ಪದಾರ್ಥವನ್ನು ಅನುಭವಿಸುವುದು. ಇದು ನಿತ್ಯ ಅಲ್ಲ, ಸುಖವು ಪರಿಪೂರ್ಣವಲ್ಲ. ಈ ಪದಾರ್ಥಗಳ ಜೊತೆಗೆ ಸಂಬಂಧ ನಿತ್ಯವಲ್ಲ, ಉಂಟಾಗುವ ಸುಖವೂ ಪರಿಪೂರ್ಣವಲ್ಲ. ಇದು ತಿಳ್ಕೊಂಡು ಈ ಪದಾರ್ಥಗಳಿಂದ ಉಂಟಾಗುವ ಸುಖ ಪರಿಪೂರ್ಣವಲ್ಲ ಎಂದು ತಿಳ್ಕೊಂಡು ಈ ತರಹ ಅನುಭವಗಳು ನನಗೆ ಬೇಡ. ಪದಾರ್ಥಗಳಿಂದ, ಇಂದ್ರಿಯ ಸಂಯೋಗದಿಂದ, ಮನಸ್ಸಂಯೋಗದಿಂದ ಹುಟ್ಟುವ ಸುಖಗಳು ಅನಿತ್ಯ, ಪೂರ್ಣವಲ್ಲ ಎಂದು ತಿಳ್ಕೊಂಡು ಈ ತರಹ ಸಂಬಂಧಗಳಿಂದ ಹುಟ್ಟುವ ಸುಖಗಳಿಂದ ವಿರಕ್ತನಾಗಿ ವೇದಾಂತ ಜಿಜ್ಞಾಸು ಆಗ್ತಾನೆ. ವೇದಾಂತ ಜಿಜ್ಞಾಸುವು ಪ್ರಶ್ನೆ, ಮೊದಲು ಜಿಜ್ಞಾಸು ಯಾರು ಅಂದರೆ ಅಂದರೆ ಭೋಕ್ತನಾಗಿ ಕರ್ಮಫಲ ಅನುಭವಿಸಬೇಕು, ಅದರಿಂದ ವಿರಕ್ತನಾಗಿದ್ದಾನೆ. ಅಂದರೇನು? ಪದಾರ್ಥಗಳನ್ನು ಭೋಗ ಪದಾರ್ಥಗಳಾಗಿ ನೋಡಲ್ಲ, ವಿಷಯ ಸುಖವನ್ನು ಕಾಯುತ್ತಾ ಇಲ್ಲ, ವಿಷಯ ಸುಖಕ್ಕೋಸ್ಕರ ಕಾಯುತ್ತಾ ಇಲ್ಲ.
ತಾನು ಭೋಕ್ತ ಎಂಬುದು ಅಭಿಮಾನವೂ ಕಡಿಮೆ ಮಾಡಿಕೊಂಡ. ಈಶ್ವರನಿಗೆ ಶರಣು ಹೊಕ್ಕಿ ತನ್ನ ಭೋಕ್ತೃ ಅಭಿಮಾನ ಕಡಿಮೆ ಆಯಿತು, ಪೂರ್ತಿ ಹೋಗಲಿಲ್ಲ, ಅದು ಜ್ಞಾನದಿಂದಲೇ ಹೋಗುತ್ತದೆ. ಏಕೆಂದರೆ ಭೋಕ್ತೃತ್ವವೇ ಜೀವಭಾವ, ಅದು ಜ್ಞಾನದಿಂದಲೇ ಅದು ಅಧ್ಯಾಸ ಆಗುವುದರಿಂದ ಜ್ಞಾನದಿಂದ ಹೋಗುತ್ತದೆ. ಆದರೆ ಕರ್ಮಯೋಗ ಮಟ್ಟ ಅಥವಾ ಕರ್ಮಕಾಂಡ ಮಟ್ಟದಲ್ಲಿ ಕರ್ತೃತ್ವ ಅಭಿಮಾನ ಸ್ವಲ್ಪ ಕಡಿಮೆ ಮಾಡಿದ. ಅಂದರೆ ಈಶ್ವರ ಅಧೀನವಾದ ಕರ್ತನಾಗಿದ್ದೇನೆ, ವಿಷಯ ಭೋಗಗಳಲ್ಲಿ ಆಸಕ್ತಿ ಇಲ್ಲ, ಪದಾರ್ಥಗಳನ್ನು ಭೋಗ್ಯಗಳಾಗಿ ನೋಡುವುದಿಲ್ಲ, ಇವುಗಳಿಂದ ವಿರಕ್ತನಾಗಿ ಬಂದಿರುವ ಜಿಜ್ಞಾಸು ಈ ಸಾಧಕ, ವೇದಾಂತ ಜಿಜ್ಞಾಸು. ಕರ್ಮ ಉಪಾಸನ ಈಗ ಎರಡನ್ನೂ ಸೇರಿಸಬಹುದು. ಆಗುವುದರಿಂದ ಮತ್ತು ಇವರು ಪ್ರಪಂಚವನ್ನು ಹೇಗೆ ನೋಡ್ತಾನೆ? ನಾನೊಬ್ಬ ಕರ್ತೃಭೋಕ್ತೃವಾಗಿದ್ದೇನೆ, ಅಂದರೆ ನಾನೊಬ್ಬ ಜೀವನಾಗಿದ್ದೇನೆ, ಒಂದು ಪರಿಮಿತ ಜೀವನಾಗಿದ್ದೇನೆ, ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿರುವ ಜೀವ, ಇಷ್ಟೇ ನೋಡ್ತಾನೆ. ನೋಡಿ, ಕರ್ಮಕಾಂಡಿ ಜೀವ ಕರ್ತಭೋಕ್ತನಾಗಿ ನೋಡ್ತಾನೆ. ಕರ್ಮಕಾಂಡಿ ಜೀವ ಅಂದರೆ ಲೌಕಿಕ ಜೀವ ಕರ್ತಭೋಕ್ತನಾಗಿ ನೋಡಿಕೊಂಡು ನನ್ನ ಭೋಕ್ತೃತ್ವಕ್ಕೆ ಅಪೇಕ್ಷಿತವಾದ ಭೋಗಗಳು ಬೇಕು ಎಂದು ನೋಡ್ಕೊಳ್ತಾನೆ. ವೇದಾಂತ ಜಿಜ್ಞಾಸುವಾಗಿರುವ ಜ್ಞಾನಕಾಂಡಿ ಜೀವ ಸಾಧಕ ಏನು ನೋಡ್ತಾನೆ? ತನ್ನನ್ನು ಕರ್ತೃಭೋಕ್ತೃವೆಂಬ ಅಭಿಮಾನಕ್ಕಿಂತ ಆ ಅಭಿಮಾನದಿಂದ ಸ್ವಲ್ಪ ವಿರಕ್ತನಾಗಿ ಬಂದ ಅವನು ತನ್ನನ್ನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿರುವ ವ್ಯಕ್ತಿ, ಇಷ್ಟೇ ನೋಡ್ತಾನೆ. ದೇಹೇಂದ್ರಿಯ ಮನಸ್ಸುಗಳ ತಾದಾತ್ಮ್ಯ ಪಡ್ಕೊಂಡಿರುವ ವ್ಯಕ್ತಿ ನಾನು, ಅಷ್ಟೇ. ಅಲ್ಲಿ ಭೋಕ್ತೃತ್ವ ಕರ್ತೃತ್ವ ಒತ್ತಿ ಹೇಳಲ್ಲ. ಭೋಕ್ತೃತ್ವ ಕರ್ತೃತ್ವ ಇದೆ, ಆದರೆ ದೃಷ್ಟಿ ಅಲ್ಲಿಲ್ಲ. ಏಕೆ? ಇವನು ವೇದಾಂತ ಜಿಜ್ಞಾಸ. ನಾನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿರುವ ಜೀವನಾಗಿದ್ದೇನೆ. ಈ ಜೀವನಾಗಿರುವುದರಿಂದ ನನ್ನ ಸುತ್ತು ಪ್ರಪಂಚ ಇದೆ. ಅಂದರೆ ಜೀವ ಅಂದರೆ ಜ್ಞಾತೃ, ಪ್ರಪಂಚವೇನೋ ಜ್ಞೇಯ. ಈ ಜ್ಞಾತೃಜ್ಞೇಯ ಎಂಬ ದ್ವೈತ ಸಂಬಂಧದಲ್ಲಿದ್ದೇನೆ. ಈ ದ್ವೈತ ಸಂಬಂಧವೇ ಸತ್ಯವೋ? ಪ್ರಶ್ನೆ ಏನು? ವೇದಾಂತ ಜಿಜ್ಞಾಸುವಿನ ಪ್ರಶ್ನವೇನು? ನಾನು ಜ್ಞಾತೃವಾಗಿರುವುದಂತೆ ಪ್ರಪಂಚವು ಜ್ಞೇಯವಾಗಿರುವುದಂತೆ. ಜ್ಞಾತೃವಿಗೆ ಜ್ಞೇಯವು ತಪ್ಪಲ್ಲ. ಜ್ಞಾತೃಜ್ಞೇಯ ಪರಸ್ಪರ ಸಂಬಂಧ. ಜ್ಞಾತೃವಾಗಿರುವುದು ಜ್ಞೇಯ ಪ್ರಪಂಚಕ್ಕೆ ಸಿಕ್ಕಾಕ್ಕೊಳ್ಳುವುದು, ಇದು ನನ್ನದು. ಜ್ಞಾತೃಜ್ಞೇಯವೆಂಬ ಸಂಬಂಧ ರೂಪ ಈ ದ್ವೈತದಲ್ಲಿ ಇದ್ದೀನಲ್ಲ, ಈ ದ್ವೈತದಲ್ಲಿ ಪದಾರ್ಥಗಳು ಬದಲಾಯಿಸ್ತವೆ, ಬರ್ತವೆ ಹೋಗ್ತದೆ ನನಗೆ ಗೊತ್ತು. ಅದರಿಂದಲೇ ಪದಾರ್ಥಗಳ ಸಂಬಂಧಗಳ ಮೇಲೆ ನಾನು ಹೆಚ್ಚು ಆಶೆ ಇಟ್ಕೊಂಡಿಲ್ಲ. ಏಕೆ? ವಿರಕ್ತನಾಗಿದ್ದಾನಲ್ಲ. ಜ್ಞಾತೃವಿಗೆ ಜ್ಞೇಯ ಪದಾರ್ಥ ಸಂಬಂಧ ಬರುತ್ತದೆ ಹೋಗ್ತದೆ, ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ, ಈ ಅನುಭವಗಳು ಬರ್ತವೆ ಹೋಗ್ತವೆ ಗೊತ್ತು ನನಗೆ. ಅದಕ್ಕೋಸ್ಕರನೇ ಇದರ ಮೇಲೆ ಆಸೆ ಇಟ್ಕೊಂಡಿಲ್ಲ, ವಿರಕ್ತನಾಗಿದ್ದೇನೆ. ವಿರಕ್ತನಾಗುವುದಂದರೆ ಅರ್ಥವೇನು? ಒಂದಾನೊಂದು ಅನುಭವಕ್ಕೋಸ್ಕರ ವಿಶೇಷವಾಗಿ ಕಾಯುವುದು. ಅದು ಲೌಕಿಕರ ಭೋಗಬುದ್ಧಿ ಅಂದರೆ ಅರ್ಥವೇನು? ಒಂದಾನೊಂದು ವಿಶೇಷ ಅನುಭವಕ್ಕೋಸ್ಕರ ಕಾಯುತ್ತಾ ಇರುವುದು ವಿಶೇಷ ಪದಾರ್ಥ ಸಂಬಂಧ. ನಾನು ಭೋಕ್ತನಾಗಿ ವಿಶೇಷ ಪದಾರ್ಥವನ್ನು ಅನುಭವಿಸಬೇಕು, ಒಂದಾನೊಂದು ಸುಖ ಪಡೆಯಬೇಕು. ವಿರಕ್ತ ಅಂದರೇನು? ನಾನು ಭೋಕ್ತೃವಾಗಿ ಅನುಭವಿಸುವ ಸುಖ ಅಲ್ಲ, ಒಂದಾನೊಂದು ವಿಶೇಷ ಅನುಭವ ವಿಶೇಷ ಪದಾರ್ಥ ಸಂಬಂಧ ನೋಡಲ್ಲ. ವಿಶೇಷ ಅಂದರೆ ಯಾವುದೇ ಒಂದಾನೊಂದು ವಿಶೇಷ ಅನುಭವ ಬೇಕು, ವಿಶೇಷ ಪದಾರ್ಥ ಸಂಬಂಧ ಬೇಕು, ಅದು ನೋಡಲ್ಲ. ಏಕೆ? ಪದಾರ್ಥಗಳು ಎಷ್ಟು ಇಟ್ಕೊಂಡ್ರೂ ಬರ್ತವೆ ಹೋಗ್ತದೆ ಗೊತ್ತೇ ಗೊತ್ತು. ಇದು ಒಪ್ಕೊಂಡು ಬಿಟ್ಟ. ಪದಾರ್ಥಗಳು ಬರ್ತವೆ ಹೋಗ್ತದೆ ಒಪ್ಕೊಂಡು ಬಿಟ್ಟ. ನೋಡಿ, ಪ್ರಪಂಚ ಸೈಡ್ನಿಂದ ಪದಾರ್ಥಗಳು ಬರ್ತವೆ ಹೋಗ್ತವೆ, ಯಾವುದ ಮೇಲೆ ಒಂದು ಮೇಲೆ ಹಿಡ್ಕೊಳ್ಳಬೇಡ. ಅನೇಕ ಅನುಭವಗಳು ಬರ್ತವೆ ಹೋಗ್ತದಪ್ಪ, ಯಾವುದು ಒಂದು ನೋಡಿ. ಲೌಕಿಕರಲ್ಲಿ ನೋಡಿ, ಸ್ವಲ್ಪ ಬುದ್ಧಿವಂತರು ಅತ್ಯಂತ ಲೌಕಿಕರಲ್ಲಿ ಈ ವ್ಯತ್ಯಾಸ ಕಂಡು ಬರ್ತದೆ. ಅತ್ಯಂತ ಲೌಕಿಕರು ಯಾವುದೇ ಒಂದು ಅನುಭವ ಇಟ್ಕೊಳ್ತಾನೆ, ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಸ್ವಲ್ಪ ವಿರಕ್ತರು, ದೊಡ್ಡ ವೇದಾಂತಿಗಳಲ್ಲ, ಸಾಮಾನ್ಯ ಲೌಕಿಕರಲ್ಲೇ ಸ್ವಲ್ಪ ವಿರಕ್ತರು. ಪ್ರಪಂಚ ಅಂದರೆ ಬಗೆ ಅನುಭವಗಳು ಬರ್ತವೆ ಹೋಗ್ತವೆ, ಎಲ್ಲ ಅನುಭವಗಳು ಹಾಗೆ. ಯಾವುದೇ ಒಂದು ಅನುಭವ ನನಗೆ ಇಂಥವೇ ಬೇಕು ಎಂದು, ಯಾವುದೇ ಒಂದು ಉದ್ಯೋಗ ಸಿಗ್ತದೆ, ಯಾವುದೇ ಒಂದು ಮಾಡ್ತೀವಿ, ಏನೋ ಸಂಪಾದನೆ ಮಾಡ್ಕೊಳ್ತೀವಿ, ಜೀವನ ನಡೆಯುತ್ತದೆ, ಉದ್ಯೋಗ ಹಣ ಸಾಕು. ಕೆಲವರು ಮಾತ್ರ ನನಗಿದೇ ಉದ್ಯೋಗ ಬೇಕು, ಇಷ್ಟೇ ಬೇಕು, ಹೀಗೆ ಬೇಕು, ಇಷ್ಟು ಹಣ ಬೇಕು ಅಂದರೆ ಒಂದಾನೊಂದು ವಿಶೇಷ ಆಸಕ್ತಿ ಇರುವವರು ಪರಮಲೌಕಿಕರು. ಸ್ವಲ್ಪ ವಿರಕ್ತರು ಏನಾಗ್ತಾರೆ? ಯಾವುದೇ ಒಂದು ಉದ್ಯೋಗ ಸಿಗ್ತದೆ, ಯಾವುದೇ ಒಂದು ಮಾಡ್ತೀವಿ, ಏನದು ಅಷ್ಟದಲ್ಲಿ ದೊಡ್ಡ ಅಭಿಮಾನವೇನು? ದೊಡ್ಡ ಉದ್ಯೋಗ, ಸಣ್ಣ ಉದ್ಯೋಗ, ಯಾವುದೇ ಒಂದು ಸಿಗ್ತದೆ, ಏನೋ ಸ್ವಲ್ಪ ಸಂಪಾದನೆ ಮಾಡ್ತೀವಿ, ಏನೋ ಒಂದು ವ್ಯವಹಾರ ನಡೆಯುತ್ತದೆ. ಅಂದರೆ ಪ್ರಪಂಚದ ಪದಾರ್ಥಗಳ ಕುರಿತು ವಿಶೇಷ ಆಸಕ್ತಿ ಇಲ್ಲ. ಯಾವುದೇ ಒಂದು ಬರ್ತದೆ ಹೋಗ್ತದೆ ಅಷ್ಟೇ.
ಈಗ ನಾನು ಇದನ್ನೇ ಅನುಭವಿಸಬೇಕೆಂದಿಲ್ಲ, ಯಾವುದೇ ಒಂದು ಬರುತ್ತದೆ ಅದರಲ್ಲಿ ಸ್ವಲ್ಪ ಸಹನ ಇರಬೇಕು, ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ ಬರ್ತದೆ ಬಿಡು ಅಂತ ಹೇಳ್ತಾರೆ. ಅಂದರೇನು, ಇಷ್ಟರ ಮಟ್ಟಿನಿಂದ ಒಂದಾನೊಂದು ವಿಶೇಷ ಪದಾರ್ಥ ವಿಶೇಷ ಅನುಭವಕ್ಕೆ ಸಿಕ್ಕಾಕ್ಕೊಂಡಿಲ್ಲ, ಎಲ್ಲ ಅನುಭವಗಳನ್ನು ಒಟ್ಟಾಗಿ ನೋಡ್ತಾ ಇದ್ದಾನೆ. ತಾನು ಭೋಕ್ತ ಆಗಿರುವಾಗ ನಾನು ಒಂದೇ ಅನುಭವಿಸಬೇಕು, ಒಂದು ಉದ್ಯೋಗ ಬೇಕು, ನನಗಿಂಥದ್ದು ಬೇಕು, ಈ ವಸ್ತು ಬೇಕು, ಇದು ಬೇಕು ಎಂದು ಇದನ್ನೇ ನಾನು ಅನುಭವಿಸಬೇಕು, ನಾನು ಇಂಥವನಾಗಬೇಕೆಂದೇನಿಲ್ಲ. ಯಾವುದೇ ಒಂದು ಇದ್ದೇನೆ, ಕೆಲವು ಅನುಭವಗಳು ಬರುತ್ತವೆ, ಬಂದಿರುವ ಅನುಭವಗಳನ್ನು ಸಮಾಧಾನದಿಂದ ಈಶ್ವರ ಪ್ರಸಾದದಿಂದ ಭಗವಂತನ ಅನುಗ್ರಹ ಎಂದು ಯಾವುದೇ ಒಂದು ಬರುತ್ತದೆ, ಏನು ಕೊಟ್ಟರೂ ಈಶ್ವರ ಅನುಗ್ರಹ ಆಯಿತು ಅಂದರೆ ಅವನು ಈಶ್ವರ ಅನುಗ್ರಹವನ್ನು ಆಸ್ವಾದನ ಮಾಡ್ತಾನೆ ಹೊರತು ಒಂದಾನೊಂದು ವಿಶೇಷ ಅನುಭವವನ್ನು ರುಚಿ ಇಟ್ಕೊಂಡಿಲ್ಲ. ಅಂದರೆ ಲೌಕಿಕರು ಒಂದಾನೊಂದು ವಿಶೇಷ ಅನುಭವ ಬೇಕು, ವಿಶೇಷ ಪದಾರ್ಥ ಬೇಕು, ಉದ್ಯೋಗ ಬೇಕು, ಹಣ ಬೇಕು, ಕೀರ್ತಿ ಬೇಕು, ಯಾವುದೇ ಒಂದು. ವಿರಕ್ತನು ಏನು ಮಾಡ್ತಾನೆ, ಏನೋ ಬರುತ್ತದೆ, ಬಂದಿದ್ದು ಬಂದ ಹಾಗೆ ಒಪ್ಕೊ, ಅದನ್ನೇ ಸಮಾಧಾನ ಪಟ್ಕೊ, ಅದು ಈಶ್ವರ ಕೊಟ್ಟ, ಬಂದಿದ್ದು ಏನೋ ಸಮಾಧಾನ ಸಾಕು. ಸ್ವಲ್ಪ ಅಸಮಾಧಾನ ಅಲ್ಲಲ್ಲಿ ಆಗುತ್ತದೆ, ಪರವಾಗಿಲ್ಲ, ಮತ್ತೆ ಸಹಿಸ್ಕೊ, ಮುಂದುವರಿಯು. ಅಂದರೆ ವಿಶೇಷ ಅನುಭವಗಳಿಗೆ ಏನು ಆಸಕ್ತಿ ಇಲ್ಲ. ತಾನು ಭೋಕ್ತ, ನಾನು ಇದನ್ನೇ ಅನುಭವಿಸುವಂಥವನಾಗಬೇಕು ಅಂದರೆ ಭೋಕ್ತೃತ್ವದಲ್ಲಿಯೂ ಪೂರ್ತಿ ಭೋಕ್ತೃತ್ವ ಬಿಟ್ಟಿಲ್ಲ, ಆದರೆ ಭೋಕ್ತೃತ್ವದಲ್ಲಿಯೂ ಈ ತರಹ ಭೋಕ್ತನೇ ಆಗಬೇಕು, ಈ ವಸ್ತುವಿನ ಭೋಗಿಯೇ ಆಗಬೇಕು ಅಂಥದ್ದು ಆಗ್ರಹವಿಲ್ಲ. ಈ ಆಗ್ರಹ ಬಿಡುವುದು, ಪದಾರ್ಥಗಳಲ್ಲಿ ವಿಶೇಷ ಅನುಭವಗಳ ಆಸಕ್ತಿ ಬಿಡುವುದು, ಇದು ವಿರಕ್ತನ ಬುದ್ಧಿ. ಇಂಥ ವಿರಕ್ತ ವೇದಾಂತ ಜಿಜ್ಞಾಸು ಆಗ್ತಾನೆ. ಅವನು ಒಂದಾನೊಂದು ವಿಶೇಷ ಅನುಭವಕ್ಕೋಸ್ಕರ ಕಾಯ್ತಾ ಇಲ್ಲ. ಅನುಭವಗಳು ತಾವೇ ಬರ್ತವೆ ಹೋಗ್ತವೆ, ಏನಿದೆ. ನಾನು ಭೋಕ್ತ ಅಂದರೆ ಯಾವುದೇ ಒಂದು ಅನುಭವಗಳು ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ ಆಗ್ತದೆ. ಸುಖ ಬಂದಾಗ ಸಂತೋಷ ಪಟ್ಕೋ, ದುಃಖ ಈಶ್ವರ ಕೊಟ್ಟ ಎಂದು ಸ್ವಲ್ಪ ವಿನಯದಿಂದ ಆದರದಿಂದ ತಗೋ, ದುಃಖ ಬಂದಾಗ ಸಹಿಸ್ಕೋ, ಅಷ್ಟೇ. ಇದು ಸ್ವಲ್ಪ ವಿರಕ್ತನ ದೃಷ್ಟಿ. ಇಂಥ ವಿರಕ್ತ ಜೀವ ವೇದಾಂತಕ್ಕೆ ಜಿಜ್ಞಾಸು. మరి ಇವರು ಜಗತ್ತನ್ನು ಪ್ರಶ್ನೆ ಮಾಡಿದ್ದರೆ ಜಗತ್ತು ಏಕೆ ಅಂದರೆ ಇವನು ಪ್ರಶ್ನ ಕರ್ತವೇನು? ಇವನು ಪ್ರಶ್ನ ಜಗತ್ತು ಸೃಷ್ಟಿ ಕುರಿತು ಮಾಡಿರುವ ಪ್ರಶ್ನ ಆಳವಾದ ಪ್ರಶ್ನೆ ಆಯಿತು. ಏನದು? ನಾನೊಬ್ಬ ಕರ್ತೃಭೋಕ್ತೃವಾದ ಜೀವನಾಗಿದ್ದೇನೆ, ನನ್ನ ಸುತ್ತು ಪ್ರಪಂಚ ಇದೆ, ಜ್ಞಾತೃ ಜ್ಞೇಯ ಕರ್ತೃ ಕರ್ಮ ಭೋಕ್ತೃ ಭೋಗ್ಯ, ಈ ದ್ವೈತ ಸಂಬಂಧ ಇದೆಯಲ್ಲ, ಈ ದ್ವೈತ ಸಂಬಂಧದಲ್ಲಿ ಯಾವುದೇ ಒಂದು ಅನುಭವ ಬರ್ತದೆ ಹೋಗ್ತದೆ. ನಾನು ಸ್ವಲ್ಪ ಸಹಿಸ್ಕೊಳ್ತಾ ಇದ್ದೀನಿ, ಒಂದು ಅನುಭವದಿಂದ ಇನ್ನೊಂದು ಅನುಭವ ಈಗ ಬದಲಾಯಿಸ್ತಾ ಇದ್ದೀನಿ. ಆದರೆ ನನ್ನ ಜೀವನ ಗುರಿ ನಾನು ಕರ್ತೃಭೋಕ್ತೃ ಜ್ಞಾತೃವಾಗಿರುವುದಂತೆ ಪ್ರಪಂಚ ನನ್ನ ಸುತ್ತಿರುವುದು. ಈ ಲೋಕ ಇಲ್ಲದರೆ ಇನ್ನೊಂದು ಲೋಕ, ಇನ್ನೊಂದು ಅನುಭವ, ಇಷ್ಟೇ. ಇದೇ ಸತ್ಯವೋ ಅಥವಾ ಈ ಜ್ಞಾತೃಜ್ಞೇಯ ಸಂಬಂಧವು ದಾಟಿ ಇನ್ನೊಂದಿದೆಯೋ? ಅವನು ಎರಡು ವ್ಯತ್ಯಾಸ ನೋಡಿ. ಜ್ಞಾತೃಜ್ಞೇಯ ಸಂಬಂಧವೇ ಬೇಡ, ಸಂಬಂಧವೇ ಸತ್ಯವೋ ಎಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ವೇದಾಂತ ಜಿಜ್ಞಾಸು. ಲೌಕಿಕರು ಸಂಬಂಧಗಳನ್ನು ಪ್ರಶ್ನೆ ಮಾಡಲ್ಲ. ಸಂಬಂಧದಲ್ಲಿ ಒಳ್ಳೆಯ ಸಂಬಂಧ ಬೇಕು, ಒಳ್ಳೆಯ ವಸ್ತು ಬೇಕು, ಒಳ್ಳೆಯ ಭೋಗ ಬೇಕು. ಸಂಬಂಧವನ್ನು ಬೇಡ ಎಂದು ಹೇಳಲ್ಲ. ಸಂಬಂಧ ಇರಲಿ, ಸಂಬಂಧವೇ ಬೇಕು ನಮಗೆ, ಆದರೆ ಒಳ್ಳೆಯ ಭೋಗವಸ್ತು ಬೇಕು, ಒಳ್ಳೆಯ ವಸ್ತು ಸಂಬಂಧ ಬೇಕು. ನಾನು ಒಳ್ಳೆಯ ಭೋಕ್ತನಾಗಬೇಕು, ಹೆಚ್ಚಿನ ಸುಖವನ್ನು ಅನುಭವಿಸುವಂಥ ಭೋಕ್ತನಾಗಬೇಕು. ಅದರಿಂದ ಇದಕ್ಕೆ ದೇಹ ಒಳ್ಳೆಯದಾಗಬೇಕು, ಮನಸ್ಸು ಒಳ್ಳೆಯದಿರಬೇಕು. ಹೆಚ್ಚಿನ ಸುಖ ಅನುಭವಿಸುವಕ್ಕೆ ಮನಸ್ಸು ಯೋಗ್ಯವಾಗಬೇಕು, ದೇಹವು ಯೋಗ್ಯವಾಗಬೇಕು, ಇಂದ್ರಿಯಗಳು ಯೋಗ್ಯವಾಗಬೇಕು. ಹೊರಗಿನ ವಿಷಯಗಳು, ಕೀರ್ತಿ, ಸಂಪದ, ಅಧಿಕಾರ, ಹಣ, ಒಳ್ಳೆಯ ಜನರು, ಒಳ್ಳೆಯ ವಸ್ತುಗಳು ಹೆಚ್ಚಾಗಬೇಕು. ಇಲ್ಲಿ ಲೌಕಿಕ ಭೋಕ್ತ ವಿಶೇಷ ಭೋಗ, ವಿಶೇಷ ವಸ್ತುಗಳು ಬೇಕು, ಅನುಭವ ಬೇಡ ಎಂದು ಹೇಳಲ್ಲ. ಅನುಭವದಲ್ಲಿ ವಿಶೇಷ ಅನುಭವ ಬೇಕು ಕೇಳ್ತಾನೆ. ಈಗ ಜಿಜ್ಞಾಸುವು ಅನುಭವಗಳು, ಇಂದ್ರಿಯ ವಿಷಯ ಸಂಬಂಧಗಳು, ಮನಸ್ಸು ವಿಷಯ ಸಂಬಂಧಗಳು, ಈ ಸಂಬಂಧಗಳು ಎಂದಿಗೂ ಅನಿತ್ಯವೇ. ಕೆಲವೊಮ್ಮೆ ಹೆಚ್ಚು, ಕೆಲವೊಮ್ಮೆ ಕಡಿಮೆ ಆಗುತ್ತಲೇ ಇರುತ್ತದೆ. ಯಾವ ಅನುಭವ ಶಾಶ್ವತವಲ್ಲ, ಯಾವ ಅನುಭವವನ್ನು ನಂಬಿಕೊಂಡುವ ಹಾಗಿಲ್ಲ. ಈ ಅನುಭವಗಳೆಲ್ಲ ಈಶ್ವರ ಕೊಡ್ತಾ ಇದ್ದಾನೆ, ಈಶ್ವರ ಪ್ರಸಾದದಿಂದ ಬರುತ್ತಾ ಇದೆ. ಈಶ್ವರನಿಗೆ ಶರಣು ಹೊಕ್ಕಿ ಆ ಈಶ್ವರನ ಅನುಗ್ರಹ ಪ್ರಸಾದವನ್ನು ಪ್ರಸಾದ ಬುದ್ಧಿಯಿಂದ ಅನುಭವಿಸುತ್ತಾ ಸ್ವಲ್ಪ ಸಾತ್ವಿಕ ಭಾವದಿಂದ ಇದ್ದಾನೆ. ಇಂಥವನ ಪ್ರಶ್ನೆ ಏನೆಂದರೆ, ಈ ಈಶ್ವರ ಅನುಗ್ರಹದಿಂದ ಅನುಭವಿಸ್ತಾ ಇದ್ದೀನಿ, ನಾನು ಒಬ್ಬ ಜ್ಞಾತೃವಂತೆ, ಪ್ರಪಂಚ ಜ್ಞೇಯವಂತೆ ಇದೆ. ಈ ಜ್ಞಾತೃಜ್ಞೇಯ ರೂಪ ದ್ವೈತ ಪ್ರಪಂಚ ಇದೆ ಅಲ್ಲ, ಇದೇ ನಮ್ಮ ಜೀವನ ಸತ್ಯವೋ?
ಇದನ್ನು ದಾಟಬಹುದೋ? ಈ ಜ್ಞಾತೃಜ್ಞೇಯ ಸಂಬಂಧವೇ ದಾಟಿ, ಈ ಜ್ಞಾತೃಜ್ಞೇಯ ಸಂಬಂಧದಲ್ಲಿ ಒಂದು ಚೂರು ಸುಖ ಒಂದು ಚೂರು ದುಃಖ, ಪೂರ್ಣ ಸುಖವೇನಿಲ್ಲ, ಆದರೆ ಬಂದಿದ್ದು ಸಹಿಸ್ಕೊಳ್ತಾ ಇದ್ದೀವಿ ಹೊರತು ಈ ಸಹಿಸ್ಕೊಳ್ಳುವುದೇ ಏಕೆ? ಪೂರ್ಣವೇ ದುಃಖ ಬಿಡಿಸ್ಕೊಳ್ಳೋಕ್ಕಾಗಲ್ಲವ? ನಾನು ಸ್ವಲ್ಪ ಸ್ವಲ್ಪ ಸುಖ ಅನುಭವಿಸುವಂಥವನಾಗಿದ್ದೀನಲ್ಲ, ಪೂರ್ತಿ ಈ ಭೋಕ್ತೃತ್ವವೇ ಬಿಡಬಹುದಾ? ಅವನ ಪ್ರಶ್ನೆ. ಅಂದರೆ ತಾನು ಭೋಕ್ತೃವಾಗಿರುವುದು ಅಂದರೆ ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ, ಸುಖ ದುಃಖಗಳನ್ನು ಹಗುರವಾಗಿ ತಗೊಳ್ತಾನೆ ಈಶ್ವರ ಪ್ರಸಾದ ಎಂದು, ಆದರೂ ಬರ್ತವೆ. ಏನು ಪೂರ್ತಿ ದುಃಖರಹಿತನಾಗ್ತಾನೇನು ಕರ್ಮಯೋಗಿ? ಆಗಲ್ಲ. ಕರ್ಮಯೋಗಿ ವೇದಾಂತ ಜಿಜ್ಞಾಸು ಕರ್ಮಯೋಗಿ ಇಬ್ಬರೂ ಒಂದೇ. ಕರ್ಮಯೋಗೇ ವೇದಾಂತ ಜಿಜ್ಞಾಸು ಆಗ್ತಾನೆ. ಕರ್ಮಯೋಗ ನಿಷ್ಠನಾಗಿರುವವನು, ಕರ್ಮಯೋಗ ಪರಿಪಕ್ವ ಹೊಂದಿರುವವನು ಜಿಜ್ಞಾಸು ಆಗ್ತಾನೆ, ಜ್ಞಾನಯೋಗಿ ಆಗ್ತಾನೆ. ಕರ್ಮಯೋಗದಿಂದ ಕರ್ಮಯೋಗವನ್ನು ಚೆನ್ನಾಗಿ ಸಾಧಿಸಿ ಪರಿಪಕ್ವವಾಗಿರುವವನು ಜ್ಞಾನಯೋಗಕ್ಕೆ ವೇದಾಂತ ವಿಚಾರಕ್ಕೆ ಯೋಗ್ಯನಾಗ್ತಾನೆ. ಆದ್ದರಿಂದ ಅವನು ಕರ್ಮಯೋಗಿ ಅಂದರೆ ಕರ್ಮಯೋಗ ನಿಷ್ಠ, ಕರ್ಮಯೋಗ ಪರಿಪಕ್ವ ಕರ್ಮಯೋಗಿ. ಈಗ ಅವನು ಜ್ಞಾನಯೋಗಕ್ಕೆ ಬಂದುಬಿಟ್ಟ, ಅಂಥವನ್ನು ಕೇಳ್ತಾ ಇದ್ದೀನಿ. ಅಂದರೆ ವೇದಾಂತ ವಿಚಾರಕ ಶುರುವಾಗಿದ್ದಾನೆ. ಅಂಥವನು ಲೌಕಿಕರ ದೃಷ್ಟ್ಯ ಹೋಲಿಸಿದ್ದರೆ ತನ್ನನ್ನು ಪ್ರಪಂಚವನ್ನು ಹೇಗೆ ನೋಡ್ತಾನೆ? ವ್ಯತ್ಯಾಸ ಇದೆ. ತಾನು ಭೋಕ್ತ ಆಗಿದ್ದಾನೆ, ಆದರೆ ವಿಶೇಷ ಭೋಗಕ್ಕೋಸ್ಕರ ಏನು ಕಾಯುತ್ತಾ ಇಲ್ಲ. ಪ್ರಪಂಚವು ಯಾವುದೇ ಒಂದು ಅನುಭವ ಬರುತ್ತಾ ಇದೆ, ನಡೆಯಲಿ ಎಂದು ಹೇಳ್ತಾನೆ ಹೊರತು ಇದೇ ಅನುಭವ ಬೇಕು, ಸ್ವರ್ಗವೇ ಬೇಕು, ವೈಕುಂಠವೇ ಬೇಕು, ಈ ಒಂದಾನೊಂದು ವಿಶೇಷ ಅನುಭವದಲ್ಲಿ ಆಗ್ರಹವಿಲ್ಲ. ಬಂದಿದ್ದು ಮಾತ್ರ ಈಶ್ವರದೇ ಎಂದು ಪ್ರಸಾದ ಎಂದು ತಗೊಂಡು ಬಂದಿದ್ದನ್ನು ಅಡ್ಜಸ್ಟ್ ಮಾಡ್ಕೊ, ಸಮಾಧಾನ ಮಾಡ್ಕೊ ಮುಂದುವರಿಯು ಅಷ್ಟೇ. ಆದರೂ ಮಧ್ಯೆ ಮಧ್ಯೆ ಸ್ವಲ್ಪ ದುಃಖ ಬರುತ್ತದೆ, ಹಾಗೆ ಸಹಿಸ್ಕೊ ಮುಂದುವರಿಯು ಅಷ್ಟೇ. ಇದು ಜಿಜ್ಞಾಸು, ಕರ್ಮಯೋಗ ನಿಷ್ಠ, ಕರ್ಮಯೋಗದ ಪರಿಪಕ್ವತೆ ಹೊಂದಿರುವವನು. ಅಂದರೆ ಹೊರಗಿನ ವಿಶೇಷಗಳು ಪದಾರ್ಥಗಳಿಂದ ಮನಸ್ಸು ಗಾಯಗೊಂಡು, ಅಯ್ಯೋ ನನಗದು ಬೇಕಾಗಿತ್ತು, ಅದು ಸಿಗಲಿಲ್ಲ, ಅಯ್ಯೋ ನನಗೆ ಸಿಗಲಿಲ್ಲ, ಅಯ್ಯೋ ನನಗೆ ಸಿಗಲಿಲ್ಲ, ಅಯ್ಯೋ ಅದು ಕಲ್ಕೊಂಡೆ. ಹೋಗಿರುವ ಅನುಭವಗಳು, ಬರದೇ ಇರುವ ಅನುಭವಗಳು, ಕಲ್ಕೊಂಡಿರುವ ಅನುಭವಗಳ ಬಗ್ಗೆ ಅಷ್ಟು ಬೇಜಾರು ಮಾಡ್ಕೊಳ್ಳಲ್ಲ, ಬಿಟ್ಟು ಬಿಡ್ತಾನೆ. ಅದು ಅಷ್ಟು ಬೇಜಾರೇನಿಲ್ಲ, ಪ್ರಪಂಚ ನಡೆಯುತ್ತದೆ. ಅಂದರೆ ಬೇಗ ಸಮಾಧಾನವಾಗಿದ್ದಾನೆ, ಅಷ್ಟು ಯಾವ ವಿಷಯ ಮೇಲೆ ಆಗ್ರಹವಿಲ್ಲ. ಸುಖ ಅನುಭವಿಸಿದ್ದರೆ ಆ ಪ್ರಪಂಚದಲ್ಲಿ ಅದು ಒಂದು ಆಯಿತು ಅದೇನು ಅಷ್ಟು ಸಂಭ್ರಮ ಪಡತಕ್ಕದ್ದಲ್ಲ, ಹಾಗಿರುತ್ತಾನೆ. ಇದು ಕರ್ಮಯೋಗಿ, ಇದು ವೇದಾಂತ ಜಿಜ್ಞಾಸು. ಈ ಜಿಜ್ಞಾಸುವು ಈ ಪ್ರಪಂಚ ಏನು, ಏಕೆ ಹುಟ್ಟಿದು ಪ್ರಶ್ನೆ ಮಾಡಿದ್ದರೆ ಇವರು ಪ್ರಶ್ನದ ಮಟ್ಟನೇ ಬೇರೆ ಅಲ್ಲವೇ? ಸಾಮಾನ್ಯ ಕರ್ಮಕಾಂಡ ಜೀವ ಮಾಡಿರುವ ಪ್ರಪಂಚ ಏಕೆ ಹುಟ್ಟಿತು ಎಂಬ ಹೇಳುವ ಪ್ರಶ್ನಕ್ಕೆ ವೇದಾಂತ ಜಿಜ್ಞಾಸು ಹೇಳುವ ಪ್ರಶ್ನಕ್ಕೆ ವ್ಯತ್ಯಾಸ. ವೇದಾಂತ ಜಿಜ್ಞಾಸು ಹೇಳುವುದು ನಾನು ಹೀಗೆ ಏನೋ ಸ್ವಲ್ಪ ಸುಖ ದುಃಖ ಭೋಗಿ ಆಗಿದ್ದೇನೆ, ವಿಷಯ ಭೋಗಗಳು ಬರುತ್ತಾ ಇವೆ. ಆದರೆ ಈ ಜ್ಞಾತೃಜ್ಞೇಯ ಎಂಬ ದ್ವೈತ ಸಂಬಂಧ ಇದೆಯಲ್ಲ, ಇದೇ ಸತ್ಯವೋ? ಹೀಗೆ ಇರುವುದು ನಮ್ಮ ಗತ್ಯ? ಇದಕ್ಕಿಂತ ಹೆಚ್ಚಿನಕ್ಕೆ ಏನಾದರೂ ಅವಕಾಶ ಇದೆಯಾ? ಅದು ಪ್ರಶ್ನೆ. ಇದು ವೇದಾಂತ ಜಿಜ್ಞಾಸುವಿನ ಪ್ರಶ್ನೆ. ಲೌಕಿಕರ ಪ್ರಶ್ನವೇನು? ಈ ಅನುಭವ ಆಗ್ತಾ ಇದೆಯಲ್ಲ ಪ್ರಪಂಚದಲ್ಲಿ, ಇದಕ್ಕಿಂತ ಒಳ್ಳೆಯ ಪ್ರಪಂಚ ಸಿಗ್ತದಾ? ಪ್ರಪಂಚವನ್ನು ಒಳ್ಳೆಯದು ಮಾಡಬಹುದಾ? ಇನ್ನು ಹೆಚ್ಚಿನ ಸುಖ ಅನುಭವಿಸಬಹುದಾ? ಪ್ರಪಂಚದಲ್ಲಿ ದ್ವೈತ ಸಂಬಂಧದಲ್ಲಿ ಇದ್ದುಕೊಂಡು ಒಂದಾನೊಂದು ವಿಶೇಷ ಅನುಭವ ಕೇಳುತ್ತಾನೆ, ವಿಶೇಷ ಅನುಭವವನ್ನು ಆಸೆ ಪಡುತ್ತಾನೆ, ಇಚ್ಛಿಸುತ್ತಾನೆ, ಬಯಸುತ್ತಾನೆ. ಯಾರೂ? ಲೌಕಿಕರು. ಈಗ ವೇದಾಂತ ಜಿಜ್ಞಾಸುವು ಇದರಲ್ಲೇ ವಿಶೇಷ ಅನುಭವ, ದ್ವೈತದಲ್ಲೇ ವಿಶೇಷ ಅನುಭವ ಕೇಳಲ್ಲ. ಅಸಲು ಈ ದ್ವೈತ ಸಂಬಂಧದಲ್ಲಿ ಯಾವುದೂ ಪರಿಪೂರ್ಣತೆ ಇಲ್ಲ. ಈ ದ್ವೈತವೇ ಸತ್ಯವೋ ಅಥವಾ ಈ ದ್ವೈತವನ್ನು ಬಿಟ್ಟು ದಾಟಿರುವುದು ಇನ್ನೇನಾದರಿದೋ ಎಂದು ಸುಮ್ಮನೆ ತಿಳ್ಕೊಳ್ಳಬೇಕೆಂಬ ಜಿಜ್ಞಾಸ ಇದೆ. ಆದ್ದರಿಂದ ಅವರು ಕೇಳ್ತಾನೆ, ಈ ಜಗತ್ತು ಹುಟ್ಟಿದ್ದೇ ಹೇಗೆ? ಅಂದರೆ ಜಗತ್ತು ಹುಟ್ಟಿದ್ದೇ ಅಂದರೆ ಅರ್ಥವೇನು? ನಾನು ಜ್ಞಾತೃವಾಗಿರುವುದಂತೆ, ನನಗೆ ಜಗತ್ತು ತೋರುವುದಂತೆ ಈ ಜ್ಞಾತೃಜ್ಞೇಯವೆಂಬ ದ್ವೈತ ಸಂಬಂಧ ಇದೆಯಲ್ಲ, ಈ ದ್ವೈತ ಸಂಬಂಧವು ಈ ದ್ವೈತ ರೂಪ ತೋರಿಕೆ ಇದೆಯಲ್ಲ, ಈ ದ್ವೈತ ರೂಪ ತೋರಿಕೆವೇ ಸತ್ಯವೋ ಅಥವಾ ಇದು ದಾಟಿ ಇನ್ನೇನಾದರೂ ಇದೆಯೋ? ಈ ದ್ವೈತ ತೋರಿಕೆ ಆದರೂ ಹೇಗೆ ಹುಟ್ಟಿತು? ಅವನಿಗೆ ಹೇಳಿದ್ದು ಈ ದ್ವೈತ ತೋರಿಕೆ ಎಂಬುದು ಕೇವಲ ಬ್ರಹ್ಮದಲ್ಲಿ ಅಧ್ಯಸ್ಥ. ವೇದಾಂತ ಜಿಜ್ಞಾಸುವಿಗೆ, ಆ ಜಿಜ್ಞಾಸುವಾಗಿರುವವನಿಗೆ ಸೃಷ್ಟಿ ಪ್ರಕ್ರಿಯೆ ಇದು ಅಧ್ಯಾಸ ಅಂದರೆ ಅರ್ಥವಾಗ್ತದೆ. ಲೌಕಿಕರಿಗೆ ಸೃಷ್ಟಿ ಪ್ರಕ್ರಿಯೆ ಅಂದರೆ ದಟ್ಸ್ ವೈ ಏನಾಗ್ತಾ ಇದೆ ಅಂದರೆ ಅಧಿಕಾರಿಕ ವೇದಾಂತ ಹೇಳ್ತಾ ಇಲ್ಲ. ಯೋಗ್ಯತೆ ಜ್ಞಾನಯೋಗ ಮಟ್ಟಕ್ಕೆ ಬಂದಿರುವವರು, ಕರ್ಮಯೋಗ ಪರಿಪಕ್ವತೆ ಹೊಂದಿ
ಲೌಕಿಕತ್ವ ಬಿಟ್ಟಿರುವವನಿಗೆ ವೇದಾಂತ ಹೇಳುತ್ತಾ ಇದೆ. ಅದು ನೋಡದೆ ಎಲ್ಲರಿಗೂ ಒಂದೇ ವೇದಾಂತ ಹೇಳುವುದು ಈ ಮೂರ್ಖ ಕಾಲ ಏನು ಬಂದಿದೆ ಅಂದರೆ ಇದೆಲ್ಲ ಮೂರ್ಖ ಕಾಲ. ರಾಜಕೀಯ ನಾಯಕರು ಓಟ್ಗೋಸ್ಕರ ಎಲ್ಲರೂ ಒಂದೇ, ಕಮ್ಯುನಿಸ್ಟ್ಗಳು ಎಲ್ಲರೂ ಒಂದೇ ವಾದಿಗಳಾಗಿಬಿಟ್ಟಾರೆ, ಏಕತ್ವವಾದಿಗಳು ಎಲ್ಲ ಒಂದೇ. ಎಲ್ಲರೂ ಏನಾದರೂ ಮಾಡ್ಕೋ, ಯಾವುದು ಏನು ಮಾಡಿದ್ದರೂ ಒಂದೇ ಅರ್ಥ. ಎಲ್ಲವೂ ಒಂದೇ ಅಂದರೆ ಅಧಿಕಾರಿತ್ವ ಭೇದವೇ ಇಲ್ಲ, ಮಟ್ಟಕ್ಕೆ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಅಂದರೆ ಎಲ್ಲರೂ ಸೇರಿಕೊಂಡು ಕೆಟ್ಟವರೇ ಆಗ್ತಾ ಇದ್ದಾರೆ. ಎಲ್ಲರೂ ಕೆಟ್ಟವರೇ, ಎಲ್ಲರೂ ದುಷ್ಟರೇ, ಎಲ್ಲರೂ ಪರಮಲೌಕಿಕರೇ, ಎಲ್ಲರಿಗೂ ವಿಷಯ ಭೋಗಗಳೇ ಬೇಕು, ಅದೇ ದೊಡ್ಡದು ಅಷ್ಟೇ. ಆದ್ದರಿಂದ ನಿಮಗೆ ವೈರಾಗ್ಯ ಇದೆ ಅಂದರೆ ಅಮೆರಿಕ ಅಂತ ದೇಶದಲ್ಲಿ ಗೊತ್ತಾ, ಭಾರತ ದೇಶದಲ್ಲಿ 2 ಬಗೆ ಇದ್ದಾರೆ. ಗೃಹಸ್ಥರು ಇದ್ದಾರೆ, ಲೌಕಿಕ ಸಂಪಾದನಾ ಭೋಗಗಳಲ್ಲಿರುವವರು ಇದ್ದಾರೆ. ಇದೆಲ್ಲ ಬಿಟ್ಟು ವಿರಕ್ತರಾಗಿ ಆಧ್ಯಾತ್ಮಿಕ ಸಾಧನದಲ್ಲಿರುವವರು ಕೆಲವರು ಗೃಹಸ್ಥರು ಇದ್ದಾರೆ, ಕೆಲವರು ಸನ್ಯಾಸಿಗಳಂತೂ ಅದಕ್ಕೋಸ್ಕರನೇ ಆಗ್ತಾರೆ, ಬೇರೆ ದಾರೇ ಇಲ್ಲ. ಅವರು ಸನ್ಯಾಸ ಆಗುವುದೇ ಆಧ್ಯಾತ್ಮಿಕ ಸಾಧನ ವೈರಾಗ್ಯದಿಂದ. ಅವರು ಭೋಗಗಳನ್ನು ಬಿಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಗೃಹಸ್ಥರಲ್ಲಿಯೂ ಕೆಲವರು ಭೋಗಾದಿಗಳು ಬಿಟ್ಟು ಕೇವಲ ನಾಮಮಾತ್ರವಾಗಿ ಗೃಹಸ್ಥರಾಗಿದ್ದು ತತ್ವಚಿಂತನದಲ್ಲೇ ಭಗವತ್ ಪ್ರಾಪ್ತಿಗೋಸ್ಕರನೇ ಮಾಡ್ತಾರೆ. ಅವರು ಗೃಹಸ್ಥರಾಗಿದ್ದರೂ ಮಿಕ್ಕ ಗೃಹಸ್ಥರ ಹಾಗಿರಲ್ಲ, ಅವರು ನಾಮಮಾತ್ರ ಗೃಹಸ್ಥ ಇರುತ್ತಾರೆ. ಅವರಿಗೆ ಲೌಕಿಕರ ಹಾಗೆ ಸಂಪದ ಭೋಗಗಳೇನು ಹಗುರವಾಗಿ ತಗೊಳ್ತಾರೆ, ಅಷ್ಟು ಆಸಕ್ತಿ ಇಲ್ಲ, ಮೇಲೆ ಇರುತ್ತಾರೆ, ಅಷ್ಟು ಅಂಟ್ಕೊಳ್ಳಲ್ಲ. ಒಂದು ಬಗೆಯಾದ ಸನ್ಯಾಸಿಗಳೇ ಆಗಿಬಿಡ್ತಾರೆ. ಆದರೆ ಭಾರತ ದೇಶದಲ್ಲಿ ಈ 2 ಬಗೆ ಜನರನ್ನು ಒಪ್ಕೊಳ್ತೀವಿ. ಯಾವುದೇ ಒಂದು ಆಧ್ಯಾತ್ಮಿಕ ಸಾಧನದಲ್ಲಿದ್ದಾನೆ, ಸತ್ಸಂಗದಲ್ಲಿದ್ದಾನೆ, ಹೇಳ್ತಾರೆ ನಮ್ಮ ಅಪ್ಪ, ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮ ಇವರೇನೋ ಆಧ್ಯಾತ್ಮಿಕ ಸತ್ಸಂಗದಲ್ಲಿದ್ದಾರೆ, ಅವರೇನು ಲೌಕಿಕ ವಿಷಯದಲ್ಲಿ ಹೆಚ್ಚು ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಸತ್ಸಂಗಕ್ಕೆ ಹೋಗ್ತಾರೆ, ಅದೇ ಕೇಳ್ತಾರೆ, ಏನೋ ಸಾಧನೆ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಇರುತ್ತಾರೆ, ಹೆಚ್ಚು ಲೌಕಿಕಕ್ಕೆ ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಇಂಥದ್ದು ನೋಡ್ತಾರೆ ಅಲ್ಲವೇ. ಆದ್ದರಿಂದ ಇವರು ಒಂದು ಬಗೆಯಾದ ಸನ್ಯಾಸಿಗಳೇ. ಈಗ ನಿಜವಾದ ಸನ್ಯಾಸಿಗಳು ಇದ್ದೇ ಇದ್ದಾರೆ. ಈ ಇಬ್ಬರನ್ನು ಭಾರತ ದೇಶ ಸಮಾಜ ಆಧರಿಸ್ತದೆ, ಹಿಂದೂ ಸಮಾಜ. ಅವರನ್ನು ಏನೋ ತಪ್ಪು ಮಾಡಿದ್ದಾರೆ, ಅವರೇನೋ ಮಾನಸಿಕವಾಗಿ ಏನೋ ಆಗಿದ್ದಾರೆ ಎಂದು ನೋಡ್ತಾರೆ. ಇತ್ತೀಚೆಗೆ ಬರುತ್ತಾ ಇದೆ ಭಾರತ ದೇಶಕ್ಕೆ ಅಮೆರಿಕ ತರಹ ಮೂರ್ಖ ಬುದ್ಧಿ ಏನು ಹೇಳ್ತೀನಿ ಕೇಳಿ. ನಾನು ಸುಮ್ಮನೆ ಮೂರ್ಖ ಹೇಳಿದೆ ಎಂದು ಬೇಜಾರು ಮಾಡಿಕೊಳ್ಳಬೇಡಿ, ಏಕೆ ಮೂರ್ಖ ಹೇಳ್ತಾ ಇದ್ದೀನಿ ಈಗ ಹೇಳ್ತೀನಿ. ಅಮೆರಿಕ ಅಂತ ದೇಶದಲ್ಲಿ ಎಲ್ಲರಿಗೂ ಸಂಪದ ಇರಬೇಕು, ಎಲ್ಲರಿಗೂ ಮದುವೆ ಆಗಬೇಕು, ಎಲ್ಲರಿಗೂ ಭೋಗ ಬುದ್ಧಿ ಇರಬೇಕು, ಎಲ್ಲರೂ ಪಿಕ್ನಿಕ್ ಹೋಗಬೇಕು, ಎಲ್ಲರೂ ಪಾರ್ಕ್ಗೆ ಹೋಗಬೇಕು, ಎಲ್ಲರೂ ಏನೋ ಎಂಟರ್ಟೈನ್ಮೆಂಟ್ಗೂ ಮನೋರಂಜನಕ್ಕೆ ಹೋಗಬೇಕು ಅಲ್ಲವೇ. ಪಾರ್ಕು ಮನೋರಂಜನಾ ಎಲ್ಲ ಮಂದಿರಗಳು ಪಾರ್ಕ್ಗಳು ಮನೋರಂಜನೆಗಳು ಆಗಿಬಿಟ್ಟಿವೆ. ಎಲ್ಲರೂ ಲಾಡ್ಜಿಂಗ್ಗಳು, ಅಲ್ಲಿ ಹೋದರೂ ಎಂಟರ್ಟೈನ್ಮೆಂಟ್ಗಳು, ಸೆಲ್ಫಿ ತಗೊಳ್ಳುವುದು, ಬೆಟ್ಟ ಹತ್ತುವುದು, ಬೆಟ್ಟದಿಂದ ಬಿದ್ದು ಬೀಳುವುದು, ಸೆಲ್ಫಿಗೋಸ್ಕರ ಕೈಕಾಲು ಮುರಿದು ಹಾಕೋದು, ಸತ್ತು ಹೋಗೋದು. ಈಗ ಇದೇ ಕೆಲಸ ಈ ಕಾಲದಲ್ಲಿ ಬೇಕಾಗಿದ್ದು ಅಲ್ಲ, ಇದೇ ಮಾಡ್ತಾ ಇದ್ದಾರೆ. ಅಂದರೆ ಈ ಅಮೆರಿಕಾದಲ್ಲಿ ಹೆಚ್ಚು ಸಂಪಾದನೆ ಮಾಡುವುದು, ವಿಷಯ ಭೋಗದಲ್ಲಿ, ಎಂಟರ್ಟೈನ್ಮೆಂಟ್ನಲ್ಲಿ, ಮನೋರಂಜನದಲ್ಲಿ ಮುಳುಗುವುದು, ಇದೇ ಸಾಮಾನ್ಯ ಸಂಸ್ಕೃತಿ. ಅದರಲ್ಲಿ ವಿರಕ್ತ ವೈರಾಗ್ಯ ಎನ್ನುವುದಿಲ್ಲ, ವಿರಕ್ತ ಎಂಬುದಕ್ಕೆ ಸ್ಥಾನವಿಲ್ಲ. ಯಾರೋ ಒಬ್ಬರು ಮದುವೆ ಆಗಲಿಲ್ಲ ಅಥವಾ ಮದುವೆ ಮಾಡಿದ್ದರೂ ಅವರೆಲ್ಲ ದೂರವಾಗಿರುತ್ತಾರೆ ಅಥವಾ ಬಿಟ್ಟು ಬಿಡ್ತಾರೆ, ತನ್ನ ಪಾಡಿಗೆ ಏನೋ ಇರುತ್ತಾನೆ. ಇದು ನೋಡಿದ್ದರೆ ಜನರು ಅವರಿಗೆ ಹೆಚ್ಚು ಸಂಪಾದನೆ ಮೇಲೆ ರುಚಿ ಇಲ್ಲ. ವಿಷಯ ಭೋಗಗಳು, ಎಂಟರ್ಟೈನ್ಮೆಂಟ್ಗಳು, ಪಿಕ್ನಿಕ್ಗಳು, ಪಾರ್ಕ್ಗಳು ತಿರುಗುವುದು, ಬೆಟ್ಟಗಳು, ಬೀಚ್ಗಳು ತಿರುಗುವುದು, ಈಗ ಗೋವಾಕ್ಕೆ ಹೋಗುವುದು, ಇದರೇನು ರುಚಿ ಇಲ್ಲ. ಅಂಥವರು ಅಮೆರಿಕ ಅಂತ ದೇಶದಲ್ಲಿದ್ದರೆ ಅವರು ವಿಚಿತ್ರವಾಗಿ ನೋಡ್ತಾರೆ. ಇವರಿಗೇನಾದರೂ ರೋಗ ಬಂತಾ, ಮಾನಸಿಕ ರೋಗ? ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಏಕೆ ಇಲ್ಲ ಇವರಿಗೆ? ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಲ್ಲದಿದ್ದರೆ ಅವರಿಗೆ ಮಾನಸಿಕ ರೋಗ ಬಂದಿದೆ ಅಂತ ತಿಳ್ಕೊಳ್ತಾರೆ. ಯಾವ ವಯಸ್ಸಿನಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದೆ? ಕಾಲೇಜ್ ಹುಡುಗಿಯರಲ್ಲ, ಅವರು 80 ವರ್ಷಕ್ಕೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬೇಕು. ಅದು ಅಮೆರಿಕ ಸಂಸ್ಕೃತಿ. ಅಮೆರಿಕನೇ ಅಲ್ಲ, ಆಧುನಿಕ ಸಂಸ್ಕೃತಿ ಎಲ್ಲ ಹಾಗೆ ಆಗಿಬಿಟ್ಟಿದೆ. ಅಂದರೆ ವಿಷಯ ಭೋಗ ಪರಾಯಣರೇ ಆಗಬೇಕು. ಅದು ಆಗದಿದ್ದರೆ ಅವ್ರು ಹೇಳ್ತಾರೆ, ಏನಪ್ಪ ನಿನಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಲ್ಲವಾ, ಏನಾಯಿತು ನಿನಗೆ? ಡಾಕ್ಟ್ರ್ ಹತ್ತಿರ ಹೋಗಿ ತೋರಿಸ್ಕೊ, ಏನಾದರೂ ಆಯಿತಾ ಮಾನಸಿಕ ರೋಗ? ಅಂದರೆ ವೈರಾಗ್ಯವನ್ನು ಮಾನಸಿಕ ರೋಗವಾಗಿ ನೋಡ್ತದೆ ಅಲ್ಲಿ ಸಂಸ್ಕೃತಿ. ನಮ್ಮ ಹತ್ತಿರ ವೈರಾಗ್ಯವಾದ ನಂತರ ಯಾರೋ ಪತ್ನಿ ಸತ್ತು ಹೋದಳು, ಪತಿ ಸತ್ತು ಹೋದಳು, ನಂತರ ಅವರು ಮದುವೆ ಮಾಡಿಕೊಳ್ಳಲ್ಲ, ಹಾಗೆ ಜೀವಿಸ್ತಾರೆ. ಅದೊಂದು ಆಧ್ಯಾತ್ಮಿಕ ಸಾಧನ, ಒಂದು ಬಗೆಯಾದ ಸನ್ಯಾಸಿಗಳವರು. ಇಂಥವರನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಆಧರಿಸ್ತೀವಿ. ಅದು ಒಂದು ಜೀವನ, ಅದೊಂದು ಪರಿಪಕ್ವವಾದ ಜೀವನ. ಆದರೆ
ವಿದೇಶದಲ್ಲಿ ಇಂಥವರು ಇದ್ದೆ, ನಿಮಗೆ ಹಣ ಇಲ್ಲ, ಪಿಕ್ನಿಕ್ ಇಲ್ಲ, ಗೋವಾಕ್ಕೆ ಹೋಗ್ತಾ ಇಲ್ಲ, ಏನೋ ಗೋವಾಕ್ಕೆ ಹೋಗದಿದ್ದರೆ ಏನೋ ಸಮಥಿಂಗ್ ರೋಗ ನಿಮಗೆ ಮಾನಸಿಕ. ಜನರು ಕೇಳ್ತಾರೆ, ಗೋವಾಕ್ಕೆ ಹೋಗಿದ್ದೀವ? ಕೇಳುವುದಲ್ಲ, ನೀವು ಗೋವಾದಲ್ಲಿ ಏನು ನೋಡಿದ್ದಿ ಎಂದು ಕೇಳ್ತಾರೆ. ಎಲ್ಲಿ ಹೋಗಿದ್ದಿ ಎಂದು ಅಷ್ಟೇ. ಎಷ್ಟು ಸಲ ಹೋಗಿದ್ದಿ ಎಂದು ಕೇಳ್ತಾರೆ. ನೀವು ಹೋಗಲಿಲ್ಲ ಅಂದರೆ ಅದೇನಪ್ಪ ನೀವು ಗೋವಾಕ್ಕೆ ಹೋಗಲಿಲ್ಲ, ನೀವೇನು ಹುಚ್ಚಾಗಿ ಬಿಟ್ಟಿದೆಯಾ ಏನು? ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಕೊ. ವೈರಾಗ್ಯ ಬಂದರೆ ಒಂದು ರೋಗ. ನಾನೊಂದು ಸಲ ಒಂದು ಆಶ್ರಮದಲ್ಲಿರುವಾಗ ಆವಾಗ ಆ ಕಾಲದಲ್ಲಿ, ಯಾವಾಗದು 1980ಯಲ್ಲಿ ನಮ್ಮ ಹತ್ತಿರ ಆ ಕಾಲದಲ್ಲಿ ಹೋಮಿಯೋಪತಿ ಅಷ್ಟು ಪ್ರಸಿದ್ಧವಾಗಲಿಲ್ಲ. ಹೋಮಿಯೋಪತಿ ಇಬ್ಬರು ಡಾಕ್ಟರ್ಸ್ ಬಂದು, ನೀವು ಹೋಮಿಯೋಪತಿ ನಾವು ಒಂದು 10-15 ಕ್ಲಾಸ್ಗಳಲ್ಲಿ, ಪ್ರವಚನಗಳಲ್ಲಿ ವಾರ ಬರ್ತೀವಿ, ಸಂಡೇ 10-15 ವಾರಗಳಲ್ಲಿ ನಿಮಗೆ ಹೋಮಿಯೋಪತಿ ಬೇಸಿಕ್ ಹೇಳ್ಕೊಡ್ತೀವಿ, ನೀವು ಹೋಮಿಯೋಪತಿ ಔಷಧ ತೊಗೊಂಡರೆ ಒಳ್ಳೆಯದು ಎಂದು ಅವರು ಹೇಳಿ ಬಂದರೆ, ಏನು ಗೊತ್ತಾ, ನಿಮಗೆ ಮದುವೆ ಬೇಡ, ಸಂಪಾದನೆ ಬೇಡ, ವಿಷಯ ಭೋಗ ಬೇಡ ಎಂದು ಯಾರಿಗಾದರೂ ಅನಿಸಿದ್ದರೆ, ವೈರಾಗ್ಯ ಬಂದರೆ ಅಂಥವರಿಗೆ ಔಷಧ ಕೊಟ್ಟು ಮತ್ತೆ ಮದುವೆ ಮಾಡಿಸಿ ಒಳ್ಳೆಯದು ಮಾಡ್ತೀವಿ ಅವರಿಗೆ ಎಂದು ಅವರು ಹೇಳಿದ್ದಾರೆ ಡಾಕ್ಟರ್ಸ್. ಅದು ಯಾರು ನಮಗೆ ಹೇಳುವುದು? ಓಕೆ, ವಿರಕ್ತರಾಗಿ ವೇದಾಂತ ಕಲಿಯಬೇಕೆಂದು ಬಂದಿರುವ ಬ್ರಹ್ಮಚಾರಿಗಳಿಗೆ ಅವರು ಮಾಡುವ ಉಪದೇಶ ನೋಡಿ. ಆ ಡಾಕ್ಟರ್ಗಳು ಏನು ಹೇಳ್ತಾರೆ, ನಿಮಗೆ ವೈರಾಗ್ಯವಿದೆ ಅಂದರೆ ನೀವು ಅಂಥವರಿಗೆ ನಮ್ಮ ಹತ್ತಿರ ಔಷಧಿ ಇದೆ, ಅವರಿಗೆ ಔಷಧಿ ಕೊಟ್ಟು ಸರಿ ಮಾಡ್ತೀವಿ ಎಂದು ಹೇಳಿ. ಅಂದರೆ ಅವರ ವೈರಾಗ್ಯವೆನ್ನುವುದು ಅವರಿಗೆ ರೋಗ. ಆಧುನಿಕರ ಬುದ್ಧಿ, ನನ್ನದು ಅಮೆರಿಕಾದಲ್ಲಿ ಹೇಳಿದ್ದರೆ ಒಪ್ಕೊಳ್ತೀವಿ, ಬಟ್ ಭಾರತ ದೇಶದಲ್ಲಿ ಒಂದು ಆಶ್ರಮಕ್ಕೆ ಬಂದು ಒಬ್ಬ ಇಡಿಯಟ್ ಹೋಮಿಯೋಪತಿಕ್ ಡಾಕ್ಟರ್ ಹೇಳುತ್ತಾ ಇದ್ದಾನೆಂದರೆ ನನಗೆ ಆಶ್ಚರ್ಯವಾಯಿತು. ಆವಾಗ ಭಾರತ ದೇಶದಲ್ಲಿಯೂ ಇಂಥ ಮೂರ್ಖರಿದ್ದಾರಾ ಎಂದು, ವೈರಾಗ್ಯವನ್ನು ಒಂದು ರೋಗ ಎಂದು ತಿಳ್ಕೊಳ್ಳುವರು ಭಾರತ ದೇಶದಲ್ಲಿಯೂ ಇದ್ದಾರಾ ಎಂದು ಅನಿಸುತ್ತೆ ನನಗೆ. ಆಯಿತು ಬಿಡಿ. ಅಂದರೆ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ವೈರಾಗ್ಯವಾದರೆ ಅದು ಒಂದು ಹಂತ, ಒಳ್ಳೆಯದು ಎಂದು ಇಟ್ಕೊಳ್ತೀವಿ ಹೊರತು ಅವರಿಗೇನೋ ತಪ್ಪಾಯಿತು, ಹುಚ್ಚಾಗಿ ಬಿಟ್ಟ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಔಷಧಿ ಕೊಡಬೇಕೆಂದು ಯೋಚನೆ ಮಾಡಲ್ಲ. ಆದರೆ ವಿದೇಶಿ ಸಂಸ್ಕೃತದಲ್ಲಿ ಎಲ್ಲರ ಹಾಗೆ ಭೋಗ ಪ್ರಧಾನರಾಗಬೇಕು, ಸಂಪಾದನೆ ಮಾಡಬೇಕು, ಪಿಕ್ನಿಕ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರಬೇಕು, ಆವಾಗಲೇ ನೀವು ಆರೋಗ್ಯವಂತ. ಇಲ್ಲದಿದ್ದರೆ ನಿಮಗೇನೋ ತಪ್ಪಾಯಿತು, ನಿಮಗೇನೋ ಹಿಂಸೆ ಆಯಿತು ಅಂತ ನೋಡ್ತಾರೆ. ಅಂದರೆ ಆ ಸಂಸ್ಕೃತಿಯನ್ನು ಏನು ಹೇಳಬೇಕು? ಅಂಥ ಸಮಾಜ ನಿರ್ಮಾಣ ಮಾಡಿರುವವರನ್ನು ಏನು ಹೇಳಬೇಕು? ಅವಿವೇಕಿಗಳು, ಅಜ್ಞಾನಿಗಳು, ಲೌಕಿಕರಷ್ಟೇ, ಪಶುಪ್ರಾಯರು. ಪಶುಪ್ರಾಯ ಅಂದರೆ ಗೊತ್ತಾ? ಪ್ರಾಣಿಗಳ ಸಮಾನ ಅಷ್ಟೇ, ಅವ್ರಿಗೆ ಅದೇ ಬುದ್ಧಿ. ಎಲ್ಲಿ ಆದರೆ ನಮ್ಮದು ಅಂದರೆ ವಿರಕ್ತನಾಗಿದ್ದರೆ ಅವರ ದೃಷ್ಟಿ ಬದಲಾಯಿಸ್ತಾರೆ. ಆದ್ದರಿಂದ ಗೃಹಸ್ಥರಲ್ಲಿಯೂ ಇದ್ದಾರೆ. ನಮಗೆ ಗೃಹಸ್ಥರಲ್ಲಿಯೂ ಇಂಥ ವಿರಕ್ತರಾಗಿದ್ದರೆ ನಮ್ಮ ಸಮಾಜ ಏನು ತಪ್ಪಾಯಿತು ಎಂದು ನೋಡಲ್ಲ, ಇತ್ತೀಚೆಗೆ ನೋಡ್ತಾ ಇದ್ದಾರೆ. ಏಕೆ? ಅಮೆರಿಕ ಹೇಗಿದೆಯೋ ನಾವು ಹಾಗೆ ಆಗಬೇಕು, ಅವರು ಎಷ್ಟು ಮೂರ್ಖರೋ ಅಷ್ಟು ಮೂರ್ಖರು ನಾವು ಆಗಬೇಕು, ಆವಾಗ ನಮ್ಮ ನಾಗರಿಕರು. ಅಷ್ಟುವರೆಗೂ ನಾವು ನಾಗರಿಕರಲ್ಲ. ಅವರು ಎಷ್ಟು ಸಲ ಗೋವಾಕ್ಕೆ ಹೋಗ್ತಾರೋ ನಾವು ಅಷ್ಟು ಸಲ ಗೋವಾಕ್ಕೆ ಹೋಗಬೇಕು. ಸಂಡೇ ಬಂದರೆ ಯಾರು ಮನೆಯಲ್ಲಿ, ಅಮೆರಿಕಾದಲ್ಲಿ ಗೊತ್ತಾ, ಸಾಟರ್ಡೆ ಸಂಡೇ ಬಂದರೆ ಓಲ್ ಕಾಲನಿ ಲಾಕ್ಡ್, ಅಬ್ಯಾಂಡನ್ಡ್ ಕಾಲನಿ ಆಗಿಬಿಡ್ತದೆ. 2 ದಿವಸ ಮನೆಯಲ್ಲಿ ಯಾರೂ ಇಲ್ಲ ಅಂತೆ. ಪೂರ್ತಿ ಕಾಲನಿ ಕಿಲೋಮೀಟರ್ಗಳಿಗೂ ಓಲ್ ಬಿಲ್ಡಿಂಗ್ಗಳು, ಸಿಟಿ ಖಾಲಿ. ಏನೋ ಗೊತ್ತಾ, ಎಲ್ಲರೂ ಬೀಚ್ನಲ್ಲೋ ಏನು ಪಾರ್ಕ್ನಲ್ಲೋ ಎಲ್ಲೋ ಒಂದು ಕಡೆ 2 ದಿವಸ ಅಲ್ಲೇ ಇದ್ದು ಬರ್ತಾರೆ. ಆಲ್ ಲಾಡ್ಜಿಂಗ್ಗಳು ಬುಕ್ಡ್. ಈಗ ಇಂಡಿಯಾಕ್ಕೆ ಬರ್ತಾ ಇದೆ ಎಲ್ಲ ಲಾಡ್ಜಿಂಗ್ಗಳು ಸ್ಪೆಷಲ್ಲಿ. ಇನ್ಫ್ಯಾಕ್ಟ್ ಮಂದಿರಗಳನ್ನೆಲ್ಲ ಪಿಕ್ನಿಕ್ ಸ್ಪಾಟ್ಗಳು ಮಾಡ್ತಾ ಇದ್ದಿದೆ ನಮ್ಮ ಮೂರ್ಖ ಸರ್ಕಾರಗಳು. ಏಕೆ? ಅವರಿಗೆ ಅಮೆರಿಕ ಹಾಗೆ ಮಾಡಿಬಿಟ್ಟು, ಈ ಪಾಪಾತ್ಮರೇ ಇವರು. ಈ ಪಾಪಾತ್ಮರಿಗೆ ಅಮೆರಿಕ ದೊಡ್ಡದಾಗಿ ಕಂಡು ಬರ್ತದೆ, ಇಂಡಿಯಾ ಬ್ಯಾಕ್ವರ್ಡ್ ಆಗಿ ಕಂಡು ಬರ್ತದೆ ನಮ್ಮ ಮೂರ್ಖರಿಗೆ, ನಮ್ಮ ಮೂರ್ಖ ರಾಜಕಾರಣಿಗಳಿಗೆ. ಆದ್ದರಿಂದ ನಮ್ಮ ಮಂದಿರಗಳನ್ನೆಲ್ಲ ಪುಣ್ಯಕ್ಷೇತ್ರ, ಆಧ್ಯಾತ್ಮಿಕ ಸಾಧನ, ಸತ್ಸಾಂಗತ್ಯ, ಭಜನ ಕೀರ್ತನ ಎಂದು ಬಿಟ್ಟು ಎಂಟರ್ಟೈನ್ಮೆಂಟ್ಗೂ ಸೌಕರ್ಯಗಳು, ಲಾಡ್ಜಿಂಗ್ಗಳು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಳನ್ನು ಕರ್ಕೊಂಡು ಬರುವುದಕ್ಕೆ ಜಾಗಗಳು ಮಾಡ್ತಾ ಇದ್ದಾರೆ. ಅಂದರೆ ಸೆಲ್ಫಿಗಳು, ಇದೆಲ್ಲ ಸೆಲ್ಫಿಗಳ ಜಾಗ.
ಆಧ್ಯಾತ್ಮಿಕ ಜಾಗ ಅಲ್ಲ, ಸೆಲ್ಫಿಗಳ ಜಾಗ. ಆದರೂ ಇನ್ನೂ ಇದೆ, ಪ್ರಾಚೀನ ಸಂಸ್ಕೃತಿ ಇನ್ನೂ ಪೂರ್ತಿ ಹೋಗಲಿಲ್ಲ, ಬಿಟ್ಟು ಹೋಗಲಿಲ್ಲ. ಆದ್ದರಿಂದ ಗೃಹಸ್ಥರಲ್ಲಿಯೂ ಕೆಲವರು ಸನ್ಯಾಸಿಗಳ ಹಾಗೆ ಜೀವಿಸ್ತಾರೆ. ನಾಮಮಾತ್ರ ಗೃಹಸ್ಥರಾಗಿ ಯಾವುದೇ ಒಂದು ಸತ್ಸಾಂಗತ್ಯ ಆಧ್ಯಾತ್ಮಿಕ ಸಾಧನ ಇರುತ್ತಾ ಅದರಲ್ಲೇ ಇದ್ದರೆ ಅವರನ್ನು ನಮ್ಮ ಜನರು ತಪ್ಪಾಗಿ ನೋಡಲ್ಲ. ಬುದ್ಧಿವಂತರು, ಒಳ್ಳೆಯದು, ನಮ್ಮ ಅಪ್ಪ ಅಜ್ಜ ಇವರೆಲ್ಲರೂ, ಅಪ್ಪ ಅಜ್ಜಿ ಅಥವಾ ನಮ್ಮ ಅಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದಾರೆ, ಸತ್ಸಂಗದಲ್ಲಿದ್ದಾರೆ ಅಂದರೆ ಅವರು ಸಂತೋಷದಿಂದ ಗರ್ವದಿಂದ ನೋಡುವವರಿದ್ದಾರೆ. ಅಂಥವರಿಗೆ ಗೃಹಸ್ಥರಲ್ಲೇ ವಿರಕ್ತರಾಗಿರುವವರಿರಲಿ ಅಥವಾ ಸನ್ಯಾಸಿಗಳಿರಲಿ, ಇವರಿಬ್ಬರು ವೇದಾಂತ ಜಿಜ್ಞಾಸುಗಳಾದಾಗ ಇವರ ದೃಷ್ಟಿ ಏನಿರುತ್ತದೆ? ಪ್ರಶ್ನ ಜಗತ್ತಂದರೆ ನಾನು ಜ್ಞಾತೃ ಪ್ರಪಂಚ ಜ್ಞೇಯ. ಈ ಜ್ಞಾತೃಜ್ಞೇಯ ರೂಪವಾಗಿರುವ ದ್ವೈತ ಇದಲ್ಲ, ಇದರಲ್ಲಿ ಒಂದು ಚೂರು ದುಃಖ ಬಿಟ್ಟಿತು, ಬಟ್ ಪೂರ್ತಿ ಸಂಸಾರ ಬಿಟ್ಟಿಲ್ಲ. ಕರ್ಮಯೋಗಿ ಆಗಿದ್ದಾನೆ ಆದರೂ ಬಿಟ್ಟಿಲ್ಲ. ಅವರ ಪ್ರಶ್ನೆ ಏನೆಂದರೆ, ನಾನು ಜ್ಞಾತೃವಾಗುವುದಂತೆ, ಈ ಜ್ಞೇಯ ಪ್ರಪಂಚ ಜೊತೆಗೆ ಇರುವುದಂತೆ, ಈ ದ್ವೈತ ಸಂಬಂಧದಲ್ಲಿದ್ದೀವಲ್ಲ, ಇದೇ ಪ್ರಪಂಚವೋ, ಈ ಪ್ರಪಂಚವೇ ಈ ದ್ವೈತ ರೂಪವೇ ಹೇಗೆ ಬಂತು, ಏಕೆ ಬಂತು ಎಂದು ಪ್ರಶ್ನೆ. ಜಿಜ್ಞಾಸುವಿನ ಪ್ರಶ್ನೆ ಎಷ್ಟು ಆಳವಾಗಿದೆ ನೋಡಿ. ವಿರಕ್ತನಾಗಿ ಕರ್ಮಯೋಗ ನಿಷ್ಠನಾಗಿ ಕರ್ಮಯೋಗ ಪರಿಪಕ್ವನಾಗಿ ಜ್ಞಾನಯೋಗಕ್ಕೆ ಬಂದಿರುವವನು ವೇದಾಂತ ಜಿಜ್ಞಾಸುವಾಗುತ್ತಾನೆ. ಇವರು ಪ್ರಶ್ನ, ಈ ಜಗತ್ತು ಏಕೆ ಅಂದರೆ ಜ್ಞಾತೃಜ್ಞೇಯ ರೂಪವಾದ ಪ್ರಪಂಚ ತೋರುತ್ತಾ ಇದಲ್ಲ, ಈ ತೋರುವ ಪ್ರಪಂಚ ಹೇಗೆ ಬಂತು, ಏಕೆ ಬಂತು ಎಂದು ಪ್ರಶ್ನೆ. ಇದಕ್ಕೆ ಉತ್ತರವೇನು? ಪ್ರಪಂಚ ಎಂಬುದೇ ಇಲ್ಲ, ಅದೆಲ್ಲ ತೋರಿಕೆ ಎನ್ನುವುದು ಚೈತನ್ಯ ಆತ್ಮದಲ್ಲಿ ಅಧ್ಯಸ್ಥ ಕಲ್ಪಿತ. ಅಂದರೆ ನೀರಿನಲ್ಲಿ ಅಲೆ ಹಾಗೆ, ಇದು ಸುಮ್ಮನೆ ದೃಷ್ಟಿಯಿಂದ ತೋರಿಕೆನೇ ಹೊರತು ಅಲ್ಲಿ ಪ್ರಪಂಚವೇನಿಲ್ಲ. ನೀನು ಜ್ಞಾತೃವೂ ಅಲ್ಲ, ನೀನು ಜೀವ ಅಲ್ಲ, ಅಲ್ಲಿ ಪ್ರಪಂಚವೂ ಇಲ್ಲ. ಪ್ರಪಂಚ ಸುಮ್ಮನೆ ತೋರ್ತದೆ, ನಾನು ಜೀವ ಅನಿಸುತ್ತದೆ, ಅದು ತೋರ್ತದೆ, ನೀನು ಅನಿಸುತ್ತದೆ. ನಾನು ಜೀವ, ನಾನೊಬ್ಬ ಮನುಷ್ಯ, ನಾನೊಬ್ಬ ವ್ಯಕ್ತಿ ಎಂದು ಅನಿಸುತ್ತದೆ, ಪ್ರಪಂಚವು ತೋರ್ತದೆ. ಈ ಅನಿಸಿಕೆ ತೋರಿಕೆ ಇದು ಕೇವಲ ಪ್ರತ್ಯಯ ಮಾತ್ರ, ಇದು ವೃತ್ತಿ. ಅರಿವಿನಲ್ಲಿ ಕಲ್ಪಿತ ಪ್ರತ್ಯಯ. ನೀರಿನಲ್ಲಿ ಅಲೆ ಹಾಗೆ, ನೀರಿನಲ್ಲಿ ಅಲೆ ತೋರುವ ಹಾಗೆ ಇದು ಸುಮ್ಮನೆ ಕಲ್ಪಿತ ತೋರಿಕೆ, ಇದಕ್ಕೇನು ವಾಸ್ತವಿಕತೆ ಇಲ್ಲ, ಇದಕ್ಕೆ ಇರುವಿಕೆನೇ ಇಲ್ಲ. ಕನಸೆಂಬುದು ಹೇಗೆ ತೋರುತ್ತದೋ ಇದು ಸುಮ್ಮನೆ ತೋರಿಕೆ, ಪ್ರತ್ಯಯ. ಕನಸು ಪ್ರಪಂಚವಾ ಅಥವಾ ಸುಮ್ಮನೆ ತೋರಿಕೆಯ ವೃತ್ತಿ, ಮನಸ್ಸಿನ ವೃತ್ತಿ, ಇದು ಪ್ರಪಂಚ ಅಷ್ಟೇ. ಆದ್ದರಿಂದ ಅವರಿಗೆ ಇದೆಲ್ಲ ಅಧ್ಯಸ್ಥ, ಇದೆಲ್ಲ ಕಲ್ಪಿತ, ಇದೆಲ್ಲ ತೋರಿಕೆ, ಇರುವುದು ಚಿನ್ಮಾತ್ರ ಎಂದು ಹೇಳ್ತದೆ. ಅವರಿಗೆ ತೋರಿಕೆಯನ್ನು ಅಧ್ಯಸ್ಥ ಎಂದು ತಿಳಿಸುವುದರಿಂದ, ಇದೆಲ್ಲ ಅಲೆ ಎಂದು ತಿಳಿಸುವುದರಿಂದ, ನೀರೇ ನಿಜವಾದ ಸತ್ಯ ಎಂದು, ನೀರಿನ ಹಾಗೆ ಇರುವಂಥ ಚಿನ್ಮಾತ್ರ ಬ್ರಹ್ಮವೇ ಸತ್ಯ. ನಾನು ಪ್ರಮಾತೃವಲ್ಲ, ನಾನು ಸಾಕ್ಷಿ, ನನ್ನ ಸ್ವರೂಪ. ಜಗತ್ತು ಆ ಸಾಕ್ಷಿ ಸ್ವರೂಪವೇ. ಸಾಕ್ಷಿ ಅಂದರೆ ಚೈತನ್ಯ ಸ್ವರೂಪ, ಸಚ್ಚಿದಾನಂದ ಸ್ವರೂಪವೇ ಸತ್ಯ. ನಾನು ಪ್ರಮಾತೃವಂತೆ, ಜೀವನಂತೆ ತೋರುವ ಜಗತ್ತಂತೆ, ಈ ಎರಡು ಕಲ್ಪಿತಗಳೇ. ಕಲ್ಪಿತ ಅಂದ್ರೇನು? ನೀರಿನಲ್ಲಿ ಅಲೆ ಹಾಗೆ ತೋರಿಕೆಗಳೇ ಹೊರತು ಅಲ್ಲೇನಿಲ್ಲ. ಇದು ಹೇಳುವುದಕ್ಕೆ ಸೃಷ್ಟಿ ಪ್ರಕ್ರಿಯೆ ಎಂಬುದು, ಇದೆಲ್ಲವೂ ಅಧ್ಯಸ್ಥ, ಇದೆಲ್ಲವೂ ಕಲ್ಪಿತ, ಬ್ರಹ್ಮವೇ ಸತ್ಯ. ಬ್ರಹ್ಮವೇ ಹೀಗೆ ತೋರ್ಕೊಳ್ತಾ ಇದ್ದಾನೆ ತಪ್ಪಾಗಿ, ಅಷ್ಟೇ. ಇದು ತಪ್ಪಾಗಿ ತೋರಿಕೆ ಬಿಡು, ಕಾರಣ ಸೈಡ್ಗೆ ಬಾ, ಕಾರಣ ದೃಷ್ಟಿ ಸಾಕ್ಷಿ ದೃಷ್ಟಿಗೆ ಬಾ, ಸಾಕ್ಷಿ ದೃಷ್ಟಿ ಚೈತನ್ಯ ದೃಷ್ಟಿಗೆ ಪ್ರಪಂಚ ಬಿರಿಯಾಗಿಲ್ಲ. ನೀರಿನ ದೃಷ್ಟಿಗೆ ಅಲೆ ಎಂಬುದು ಇಲ್ಲವೇ ಇಲ್ಲ. ಹೀಗೆ ಅಂದರೆ ವೇದಾಂತ ಜಿಜ್ಞಾಸುವಿಗೆ ಸೃಷ್ಟಿ ಎಂಬುದು ಒಂದು ಪ್ರಕ್ರಿಯೆ. ಏಕೆ? ಬ್ರಹ್ಮವನ್ನು ತಿಳಿಸುವುದಕ್ಕೆ ದಾರಿ. ಪ್ರಕ್ರಿಯೆ ಅಂದ್ರೇನು? ಮನನ ಮಾಡುವ, ಚಿಂತನ ಮಾಡುವ ಒಂದು ಪದ್ಧತಿ. ಚಿಂತನ ವಿಚಾರ ಪದ್ಧತಿ ಎಂದರ್ಥ. ವಿಚಾರ ಕ್ರಮ, ವಿಚಾರ ಪದ್ಧತಿ. ಏಕೆ? ತೋರಿಕೆಯೆಲ್ಲ ಬ್ರಹ್ಮವೇ, ನಾನು ಎಂಬ ಅಹಂಬುದ್ಧಿಯು ಬ್ರಹ್ಮವೇ, ಸಾಕ್ಷಿಯ ಹೊರತು ಅಹಂಬುದ್ಧಿ ಏನಿಲ್ಲ. ಇದು ತೋರುವ ಪ್ರಪಂಚ, ನೋಡುವ ಪ್ರಮಾತೃ, ಈ ಎರಡನ್ನು ಬಾಧಿತ ಮಾಡಿ, ಇವೆಲ್ಲವೂ ಅಲೆಗಳ ಹಾಗೆಯೇ ಹೊರತು ಅಲ್ಲಿ ಏನಿಲ್ಲ, ಇರುವುದು ನಿಜವಾಗಿ ನೀರೇ ಎಂದು ಇದನ್ನು ಅಧ್ಯಸ್ಥ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಪ್ರಕ್ರಿಯೆ. ಈಗ ನೋಡಿ, ವೇದಾಂತದಲ್ಲಿ ಬ್ರಹ್ಮ ಜಿಜ್ಞಾಸುವಿಗೆ ಹೇಳುವ ವೇದಾಂತ ಸೃಷ್ಟಿ ಪ್ರಕ್ರಿಯೆ ಬೇರೆ, ಕರ್ಮಕಾಂಡದಲ್ಲಿರುವ
ಕರ್ತಭೋಕ್ತನಾಗಿರುವ ಜೀವನಿಗೆ ಹೇಳುವ ಲೌಕಿಕನಿಗೆ, ಕರ್ತಭೋಕ್ತನಾಗಿರುವ ಲೌಕಿಕ ಜೀವ, ಕರ್ತಭೋಕ್ತನಾಗಿರುವ ಲೌಕಿಕ ಜೀವನಿಗೆ ಹೇಳುವ ಸೃಷ್ಟಿ ಪ್ರಕ್ರಿಯೆ ಬೇರೆ. ಆದರೆ ಅಲ್ಲಿ ಸೃಷ್ಟಿ ಪ್ರಕ್ರಿಯೆ ನಿಜವಾಗಿ ಸೃಷ್ಟಿ ಆಯಿತು. ಹೇಗೆ ಆಯಿತು ಅಂದರೆ ತೋರಿಸ್ಕೊಡ್ತಾರೆ. ಹೀಗಾಯ್ತಪ್ಪ, ಪರಮಾತ್ಮ ಪಂಚಭೂತಗಳಿಂದ ತಯಾರು ಮಾಡಿದ, ನಿನ್ನ ಪೂರ್ವ ಪುಣ್ಯದಿಂದ ತಯಾರು ಮಾಡಿದ, ನಿಮ್ಮ ಪುಣ್ಯ ಮುಗಿಯುವವರೆಗೆ ಇರುತ್ತದೆ, ಪಂಚಭೂತಗಳಿಂದ ತಯಾರಾಯಿತು, ಪರಮಾತ್ಮ ಮಾಡಿದ, ಇದೆಲ್ಲ ಹೇಳ್ತಾರೆ. ಇದಕ್ಕೆ ಕರ್ಮದಿಂದ ಬರುತ್ತದೆ. ಏಕೆ? ಪ್ರತಿಯೊಂದು ವಸ್ತುವು ಆ ವಸ್ತುವಿನ ಕ್ವಾಲಿಟಿ, ವಸ್ತುವಿನ ಸಂಬಂಧ ಎರಡಿರುತ್ತೆ ನೋಡಿ. ವಸ್ತುವಿನ ಕ್ವಾಲಿಟಿ ಹೇಗೆ ಹುಟ್ಟುತ್ತದೆ? ನಿಮ್ಮ ಪುಣ್ಯಕ್ಕನುಗುಣವಾಗಿ ವಸ್ತು ತಯಾರಾಗ್ತದೆ. ಆ ವಸ್ತು ಸಂಬಂಧ, ನಿನಗೆ ಪುಣ್ಯ ಇದ್ದರೆ ಈ ವಸ್ತು ಸಂಬಂಧ, ಕೀರ್ತಿ ಸಂಬಂಧ, ಅಧಿಕಾರ, ಉದ್ಯೋಗ, ಹಣ, ಭೋಗ, ನೆಂಟರು, ಬಂಧುಗಳು, ಇವೆಲ್ಲ ಯಾವಾಗ ಆಗ್ತದೆ? ಅವುಗಳೆಲ್ಲ ಹೈ ಕ್ವಾಲಿಟಿ ಇರುತ್ತದೆ. ಪುಣ್ಯದಿದ್ದರೆ ಹೈ ಕ್ವಾಲಿಟಿ ಇರುತ್ತದೆ, ಪುಣ್ಯವಿದ್ದರೆ ಸಂಬಂಧ ಆಗುತ್ತದೆ. ಕರ್ತಭೋಕ್ತನಾಗಿ ಅನುಭವಿಸ್ತೀ. ಇಲ್ಲಿ ನೋಡಿ, ಇಲ್ಲಿ ಕರ್ತಭೋಕ್ತ ಅನುಭವಿಸುವಕ್ಕೆ ಪದಾರ್ಥಗಳು ಹೇಗೆ ಹುಟ್ಟಿವೆ, ಯಾರು ಮಾಡಿದ್ದಾರೆ, ಏಕೆ ಮಾಡಿದ್ದಾರೆ, ಅದೆಲ್ಲ ಕರ್ಮಕಾಂಡದ ದೃಷ್ಟಿ. ಸೈನ್ಸ್ ಏನು ಮಾಡ್ತಾ ಇದೆ? ಪ್ರಪಂಚ ಹೇಗೆ ಹುಟ್ಟಿದೆ ತಿಳ್ಕೊಂಡರೆ ನಾವು ಪ್ರಪಂಚವನ್ನೇ ಬದಲಾಯಿಸಬಹುದು ಎಂದು ಅವರ ಯೋಚನೆ. ಈಗ ನೋಡಿ, ಪ್ರಪಂಚದಲ್ಲಿ ಪದಾರ್ಥಗಳು, ಪಂಚಭೂತಗಳು ಹೇಗಿವೆ ತಿಳ್ಕೊಂಡರೆ, ಪಂಚಭೂತಗಳು ಬೆಂಕಿಯನ್ನು ಬದಲಾಯಿಸ್ತಾ ಇದ್ದಾರೆ, ನೀರನ್ನು ಬದಲಾಯಿಸ್ತಾ ಇದ್ದಾರೆ, ಏನೇನೋ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಾಗಿ ಬದಲಾಯಿಸಿ ಅದರಿಂದ ಏನೋ ಒಂದು ಸೌಕರ್ಯ, ಏನೋ ಒಂದು ಸುಖ ತಯಾರು ಮಾಡೋಣ. ವಾಹನಗಳು ತಯಾರು ಮಾಡಿಕೊಂಡಿದ್ದರು. ಮೊದಲು ಸೈಕಲ್ ಇತ್ತು, ಸೈಕಲ್ ನಂತರ ಸ್ಕೂಟರ್ ಬಂತು, ಸ್ಕೂಟರ್ ನಂತರ ಕಾರ್ ಬಂತು, ಕಾರ್ ನಂತರ ವಿಮಾನ ಬಂತು, ಇನ್ನು ಏನೋ ಬ್ಯಾಟ್ರಿಗಳು ಬಂದಿವೆ, ಸೆಲ್ಫೋನ್ಗಳು ಬಂದಿವೆ. ಅಂದರೆ ಏನು? ಇಂಥದ್ದು ಭೋಗ ಸಾಮಗ್ರಿ ವಸ್ತುಗಳು ಹೆಚ್ಚಾಗಬೇಕು ಅಷ್ಟೇ. ಭೋಗ ಅನುಭವಿಸುವುದಕ್ಕೆ ನಮ್ಮ ಶರೀರಕ್ಕೆ ಆರೋಗ್ಯ ಹೆಚ್ಚಿರಬೇಕು, ವಿಷಯ ಭೋಗ ಇರಬೇಕು. ಕಾಮದ ಆಸಕ್ತಿ ಕಡಿಮೆ ಆದರೆ ಯಾವ ವಯಸ್ಸಿನಲ್ಲಿ ಆದರೂ ಹಾರ್ಮೋನ್ಸ್ ಹಾಕಿಬಿಟ್ಟು ಯುವಕರ ಹಾಗೆ ಹೆಚ್ಚು ಭೋಗ ಬುದ್ಧಿ ಹುಟ್ಟಬೇಕು. ಈಗ ಇದು ಮೂರ್ಖ ಬುದ್ಧಿ. ಈ ಬುದ್ಧಿ ಮಾಡ್ತಾ ಇದೆ. ಅಂದ್ರೇನು? ವಿಷಯ ಭೋಗಗಳೇ ಪ್ರಧಾನ ಎಂದು ಸಂಸ್ಕೃತಿ. ದೇಹವನ್ನು ಗಟ್ಟಿಗೊಳಿಸಬೇಕು. ಆಪರೇಷನ್ ಆದರೆ ಅದಕ್ಕೇನು ಬೋನ್ ತೆಗೆದುಬಿಟ್ಟು ಇನ್ನೊಂದು ಏನದು, ಇದಕ್ಕೇನು ಹೇಳ್ತಾರೆ, ಮಂಡಿಯಲ್ಲಿ ತೆಗೆದುಬಿಟ್ಟು ಇನ್ನೊಂದು ಬೋನ್ ಹಾಕ್ತೀವಿ. ಸಿಕ್ಕದಿದ್ದರೆ ಪ್ಲಾಸ್ಟಿಕ್ ಮಾಡ್ತೀವಿ, ಪ್ಲಾಸ್ಟಿಕ್ ಮಂಡಿ ಅಥವಾ ಐರನ್ ಸ್ಟೀಲ್ ಮಂಡಿ ಹಾಕ್ತೀವಿ. ಕಾಲು ತಯಾರು ಮಾಡ್ತೀವಿ, ಕೈ ತಯಾರು. ಅಂದ್ರೇನು? ಇದೆಲ್ಲ ಶರೀರವು ಗಟ್ಟಿಯಾಗಬೇಕು, ಮನಸ್ಸು ಗಟ್ಟಿಯಾಗಬೇಕು, ಇಂದ್ರಿಯಗಳು ಗಟ್ಟಿಯಾಗಬೇಕು, ವಿಷಯ ಭೋಗಗಳು ಹೆಚ್ಚು ಅನುಭವಿಸಿ. ಅದಕ್ಕೋಸ್ಕರ ಪ್ರಪಂಚ ಹೇಗೆ ಹುಟ್ಟಿದೆ? ಈ ಪ್ರಪಂಚದಿಂದ ಇನ್ನೊಂದು ಕಾಲು ಮಾಡಿಕೊಳ್ಳಬಹುದಾ, ಇನ್ನೊಂದು ಕೈ ಮಾಡಬಹುದಾ, ಆರೋಗ್ಯ ಗಟ್ಟಿಯಾಗಿರಬಹುದಾ, ಬಿ ಪಿ ಎಲ್ಲ ತೆಗೆದುಬಿಟ್ಟು ಹೆಚ್ಚಿನ ಸ್ವೀಟ್ ತಿನ್ನಬಹುದಾ, ಶುಗರ್ ತೆಗೆದುಬಿಟ್ಟು ಶುಗರೆಲ್ಲ ತೆಗೆದುಬಿಟ್ಟು ಹೆಚ್ಚಿನ, ಅಥವಾ ಶುಗರ್ ಇದ್ದರೂ ಇನ್ನೊಂದು ಬಗೆಯಾದ, ನಮಗೆ ಶುಗರ್ ರೋಗ ಇದ್ದರೂ ಇನ್ನೊಂದು ಶುಗರನ್ನು ಕಂಡು ಹಿಡಿಯುತ್ತೇವೆ. ಅದು ನಿಮಗೆ ಶುಗರ್ ಹೆಚ್ಚಾಗಲ್ಲ, ಸ್ವೀಟ್ ತಿನ್ನಬಹುದು. ಅಂದರೇನು? ಶುಗರ್ ಪೇಷಂಟುಗಳು ತಿನ್ನುವ ಸ್ವೀಟ್ಗಳು ತಯಾರಾಗ್ತಾ ಇವೆ. ಇದು ಸೈನ್ಸಿನ ಉದ್ದೇಶವೇನು? ಹೊಸ ಭೋಗ ವಸ್ತುಗಳನ್ನು ತಯಾರು ಮಾಡುವುದಕ್ಕೆ ಪ್ರಪಂಚದಲ್ಲಿ ಪಂಚಭೂತಗಳು, ಅದರ ನಿಯಮಗಳು, ಮರಗಿಡಗಳು, ಎಲ್ಲ ಸೈನ್ಸ್ ಎಲ್ಲ ಮೂರ್ಖರಿಗೋಸ್ಕರ ತಯಾರಾಗಿದ್ದೆ. ಏಕೆ? ಇನ್ನೊಂದು ವಿಷಯ ಭೋಗ. ಒಂದು ಹೆಲಿಕಾಪ್ಟರ್ ತಯಾರು ಮಾಡ್ತೀವಿ. ಇನ್ನೂ ಹೆಲಿಕಾಪ್ಟರ್ ಎಷ್ಟು ಮಾಡ್ತೀವಿ ಅಂದರೆ, ಪ್ರತಿಯೊಬ್ಬರು ಸಣ್ಣ ಕಾರಷ್ಟೇ ಹೆಲಿಕಾಪ್ಟರ್ ನೇರಾಗಿ ನಿಮ್ಮ ಮನೆಗೆ ಬರ್ಬೋದು. ನಿಮ್ಮ ಮನೆ ಅಲ್ಲ, ನಿಮ್ಮ ಬಾಲ್ಕನಿಯಲ್ಲೇ ಇಳಿಯಬಹುದು. ಸಣ್ಣ ಹೆಲಿಕಾಪ್ಟರ್, ಅದರಲ್ಲಿ ಒಬ್ಬನೇ ಕೂತಿರ್ತಾನೆ. ಸಣ್ಣ ಹೆಲಿಕಾಪ್ಟರ್ ಮಾಡ್ತೀವಿ, ನಿಮ್ಮ ಬಾಲ್ಕನಿಯಲ್ಲೇ ಇಳಿಯಬಹುದು. ಹಾಗೆ ಇದೆಲ್ಲ ಡೆವಲಪ್ಮೆಂಟ್ ಅಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಅಂದ್ರೇನು? ಇದೆಲ್ಲ ಭೋಗ ವಸ್ತುಗಳು. ಅಂದರೆ ಮತ್ತೊಂದು ಭೋಗ ವಸ್ತು, ನಾನು ಭೋಕ್ತನಾಗಿರ್ತೀನಿ, ಇನ್ನೊಂದು ವಿಶೇಷ ಭೋಗ ಬೇಕು. ಇವರಿಗೆ ಸೃಷ್ಟಿ ಹೇಗೆ ಆಯಿತು, ಸೈಂಟಿಸ್ಟ್ಗಳೆಲ್ಲ ಸೃಷ್ಟಿ ಹೇಗೆ ಎಂದು ತುಂಬ ಕಂಡು ಹಿಡಿಯುತ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀನಿ, ನಾನು ಸಿಟ್ಟು ಮಾಡಿಕೊಳ್ಳಬೇಡಿ, ನಾನೊಂದು ಕಟುವಾಗಿ ಹೇಳ್ತಾ ಇದ್ದೀನಿ, ಕಠೋರವಾಗಿ ಬೈಗಳೇ ಹೇಳ್ತಾ ಇದ್ದೀನಿ. ನಮ್ಮ ಮೂರ್ಖರು ಏನು ಹೇಳ್ತಾರೋ ಗೊತ್ತಾ? ಸೈನ್ಸು ಕಂಡು ಹಿಡಿಯುತ್ತಾ ಇದೆ ಜಗತ್ತು ಹೇಗೆ ಹುಟ್ಟಿತು ಎಂದು, ವೇದಾಂತವು ಹೇಳ್ತಾ ಇದೆ, ಅದರಿಂದ ಇಬ್ಬರು ಒಂದೇ ಎಂದು. ಸೈನ್ಸು ಜಗತ್ತಂದರೆ ಏನು, ಹೇಗಿದೆ ಎಂಬುದು ಜಗತ್ತಿನ ತತ್ವ, ಜಗತ್ತು ದಾಟಿ, ಜೀವಭಾವ ದಾಟಿ ಬ್ರಹ್ಮನು ತಿಳ್ಕೊಳ್ಳುವುದಕ್ಕೆ ಜಗತ್ತು ಹೇಗೆ ಹುಟ್ಟಿತು ಎಂದು ಪ್ರಶ್ನೆ ಅಲ್ಲ. ಸೈನ್ಸು ಪ್ರಶ್ನೆ ಮಾಡ್ತಾ ಇದೆ ಜಗತ್ತು ಹೇಗೆ ಹುಟ್ಟಿತು. ಅದರ ಪ್ರಶ್ನದ ಪ್ರಯೋಜನ ನನ್ನ ಜೀವಭಾವ ಬಿಡಿಸಿ, ಜಗತ್ತು ಬಿಡಿಸಿ ಬ್ರಹ್ಮವನ್ನು ತಿಳ್ಕೊಳ್ಳಬೇಕೆಂಬ ದೃಷ್ಟಿಯಿಂದ ಪ್ರಶ್ನೆ ಅಲ್ಲ. ಅವರ ಪ್ರಶ್ನೆ ಹೇಗೆ, ಜಗತ್ತು ಹೇಗೆ ಹುಟ್ಟಿತು ತಿಳ್ಕೊಂಡರೆ
ಆ ಪರಮಾತ್ಮ ಯಾವ ಪ್ರಿನ್ಸಿಪಲ್ನಿಂದ ಜಗತ್ತು ತಯಾರು ಮಾಡಿದ ತಿಳ್ಕೊಂಡರೆ, ಆ ಸೀಕ್ರೆಟ್ ನಮ್ಮ ಕೈಗೆ ಗೊತ್ತಿದ್ದರೆ ನಾವೇ ಹೊಸ ವಸ್ತುಗಳು ತಯಾರು ಮಾಡ್ತೀವಿ, ಹೊಸ ಮನುಷ್ಯನ ತಯಾರು ಮಾಡ್ತೀವಿ. ಅವರಿಗೆ 2 ಕಾಲುಗಳಿದ್ದರೆ 4 ಕಾಲುಗಳು ಮಾಡ್ತೀವಿ, 2 ಕೈಗಳಿದ್ದರೆ 5 ಕೈಗಳು ಮಾಡ್ತೀವಿ, 2 ಕಣ್ಣುಗಳಿದ್ದರೆ ಹಿಂದೆ ಮುಂದೆ ಮೇಲೆ ಕೆಳಗೆ 10 ಕಣ್ಣುಗಳು ಮಾಡ್ತೀವಿ. ಹೀಗೆ ಇದಕ್ಕೋಸ್ಕರ ಪ್ರಯತ್ನ ಅವರು ಮಾಡುವುದಲ್ಲ, ಗೊತ್ತಾ? ಹಾರ್ಟು ಹಾಳಾದರೆ ಇನ್ನೊಂದು ಹಾರ್ಟ್ ಇಡ್ತೀವಿ. ಏನಿದೆ ಈಗ ಸತ್ತು ಹೋಗಿರುವ ಮನುಷ್ಯನ ಹಾರ್ಟು, ಬ್ರೈನ್ ಡೆಡ್ ವ್ಯಕ್ತಿ ಇದ್ದರೆ ಆ ಹಾರ್ಟ್ ತೊಗೊಂಡು ಹೋಗಿ ಇನ್ನೊಬ್ಬರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡ್ತಾರೆ, ಹಾರ್ಟೇ ತಯಾರು ಮಾಡಿಬಿಡ್ತೀವಿ ಫ್ಯಾಕ್ಟ್ರಿಯಲ್ಲಿ. ಈಗ ಯಾರು ಸತ್ತು ಹೋಗೋದೇ ಇಲ್ಲ, ಇನ್ನೊಂದು ಹಾರ್ಟ್ ಕೊಡ್ತೀವಿ, ಬದುಕುತ್ತಾನೆ. ಇದೆಲ್ಲ ಏನು? ಇದು ಸೈನ್ಸಿನ ಉದ್ದೇಶ ಭೋಗ ಅಷ್ಟೇ ಹೊರತು ಜೀವತ್ವ ಬಿಟ್ಟು, ಜಗತ್ತಿನ ಬಿಟ್ಟು, ಭೋಗ ಬಿಟ್ಟು ಬ್ರಹ್ಮವನ್ನೇ ತಿಳ್ಕೊಳ್ಳುವುದಕ್ಕೋಸ್ಕರ ಮಾಡ್ತಾ ಇಲ್ಲ. ಆಯಿತಾ? ವೇದಾಂತ ಜಿಜ್ಞಾಸುವು ಯಾವಾಗ ಈ ಪ್ರಪಂಚ ಯಾವುದು, ಏನು, ಹೇಗೆ ಹುಟ್ಟಿತು ಎಂದು ಪ್ರಶ್ನೆ ಮಾಡಿದ್ದರೆ, ನನ್ನ ದ್ವೈತ ಬುದ್ಧಿ ನಾನು ಜೀವನಂತೆ, ಪ್ರಪಂಚ ತೋರಿಕೆಯಂತೆ, ನಾನು ಜ್ಞಾತೃವು, ಪ್ರಪಂಚ ಜ್ಞೇಯ. ಈ ಜ್ಞಾತೃಜ್ಞೇಯವೆಂಬ ದ್ವೈತ ಸಂಬಂಧದಲ್ಲಿದ್ದೀನಲ್ಲ, ಈ ದ್ವೈತ ಸಂಬಂಧವು ಹೀಗೆ ಇರುವುದು ಸತ್ಯವೋ? ಈ ದ್ವೈತ ಸಂಬಂಧವಾದರೂ, ಈ ದ್ವೈತ ರೂಪ ಜಗತ್ತಾದರೂ ಹೇಗೆ ಬಂತು, ಏಕೆ ಬಂತು, ಏಕೆ, ಹೇಗೆ, 2 ಅಂತ ಜಿಜ್ಞಾಸುವಿಕೆ ಹೇಳ್ತದೆ. ಇದು ಬಂದಿಲ್ಲಪ್ಪ, ನಿಮ್ಮ ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇದೆ ಅಷ್ಟೇ, ನಿಮ್ಮ ಭ್ರಾಂತಿ ಬುದ್ಧಿಯಿಂದ ತೋರ್ತಾ ಇದೆ. ಭ್ರಾಂತಿ ಬುದ್ಧಿ ಇಡು, ದ್ವೈತವೇ ಇಲ್ಲ, ಬ್ರಹ್ಮವೇ ನೀನು. ಇದು ನೋಡಿ, ಅಧಿಕಾರಿ ಹೇಳಿದ್ದೀನಿ. ಯಾವ ಮಟ್ಟದ ಅಧಿಕಾರಿ? ವೇದಾಂತ ಅಧಿಕಾರಿ. ಅವರ ಜಿಜ್ಞಾಸ ಏನು ಅಂದರೆ, ಅವರ ಪ್ರಶ್ನೆ ಏನು, ಅವರ ಜಿಜ್ಞಾಸ ಏನು ಹೇಳಿದೆ. ಈಗ ಉಪನಿಷತ್ತು ವೇದಾಂತ ಅವನಿಗೆ ಯಾವ ಥರ ಉಪದೇಶ ಮಾಡ್ತಾ ಇದೆ, ಮಾಡಿ ಅವರಿಗೆ ಏನು ಹೇಳಲಿದೆ? ಜ್ಞಾತೃಜ್ಞೇಯವೆಂಬ ದ್ವೈತವೇ ಅವಿದ್ಯಾಕಲ್ಪಿತ, ಅಂದರೆ ಕಲ್ಪಿತ ಎಂದರ್ಥ, ತಪ್ಪು ತೋರಿಕೆ ಅಷ್ಟೇ, ಅದು ಏನಿಲ್ಲ. ನೀನು ನಿಜವಾಗಿರುವುದು ಬ್ರಹ್ಮವೇ, ಜಗತ್ತು ಬ್ರಹ್ಮವೇ, ನಿನ್ನ ಪ್ರಮಾತೃತ್ವವು ಬ್ರಹ್ಮವೇ. ಒಂದೇ ಸಚ್ಚಿದಾನಂದ ಸ್ವರೂಪವಾಗಿರುವ ಬ್ರಹ್ಮ ಪ್ರಮಾತೃ ಪ್ರಮೇಯ ರೂಪವಾಗಿ ತೋರ್ತಾ ಇದೆ ಅವಿದ್ಯೆಯಿಂದ, ಭ್ರಾಂತಿಯಿಂದ. ಆ ಭ್ರಾಂತಿಯನ್ನು ಸರಿ ಮಾಡು, ಈಗಲೇ ನೀನು ಬ್ರಹ್ಮ. ಇದು ತಿಳಿಸುವುದಕ್ಕೆ ಸೃಷ್ಟಿ ಪ್ರಕ್ರಿಯೆಯನ್ನು ಅಡಾಪ್ಟ್ ಮಾಡಿತು ಉಪನಿಷತ್ತು. ಈಗ ಗೊತ್ತಾಯ್ತಾ? ಇಷ್ಟೆಲ್ಲ ಹೇಳಬೇಕಾ? ಮರಿ ಹೇಳಬೇಕು, ಕೆಲವರಿಗೆ ಅರ್ಥವೇ ಆಗಲ್ಲ, ಮತ್ತೆ ಅದೇ ಪ್ರಶ್ನೆ ಮಾಡ್ತಾರೆ. ಈಗ ಮತ್ತೆ ಪ್ರಶ್ನೆ ಮಾಡಬಾರದೆಂದಿಗೂ ಇಷ್ಟೆಲ್ಲ ಹೇಳಿದ್ದೀನಿ. ಇವತ್ತಿಗೂ ಟೈಮ್ ಆಗ್ತಾಯಿದೆ, 5 ನಿಮಿಷ ಇದೆ. ಅಂದರೆ ಯಾವ ಅಧಿಕಾರಿಕೆ ಹೇಳ್ತಾ ಇದೆ? ಆ ವೇದಾಂತ ಅಧಿಕಾರಿ ಪ್ರಶ್ನೆ ಏನಿದೆ ಅವರ ಮನಸ್ಸಿನಲ್ಲಿ, ಅವರು ಯಾವ ಮಟ್ಟದಲ್ಲಿದ್ದಾನೆ? ಅಧಿಕಾರಿ ಅಂದರೆ ಏನವನು? ಕರ್ತನಾಗಿದ್ದೇನೆ, ಕರ್ಮ ಮಾಡಿಕೊಳ್ಳುವುದಕ್ಕೆ ನನಗೆ ವಾಹನಗಳು ಬೇಕು, ನಾನು ಇಲ್ಲಿಂದ ಬೆಂಗಳೂರು ಹೋಗಬೇಕು, ನನಗೆ ಬೆಂಗಳೂರು ಹೋಗುವುದಕ್ಕೆ ಮೊದಲು ರೋಡ್ಡು ಚೆನ್ನಾಗಿದ್ದರೆ ಮೊದಲು 4 ಗಂಟೆ ಆಗುವುದು, ಈಗ 3 ಗಂಟೆ, 3 ಗಂಟೆ ಅಲ್ಲ, 2-2.5 ಗಂಟೆಯಲ್ಲಿ ಬೆಂಗಳೂರಿಗೆ ಹೋಗ್ತೀವಿ ಹೊಳೆನರಸೀಪುರದಿಂದ. ಏಕೆ? ಹೈವೇ ರೋಡ್ ಆಯಿತು, ಹೈ ಸ್ಪೀಡಿನಿಂದ 120-150 ಸ್ಪೀಡ್ನಿಂದ ಹೋಗಬಹುದು. ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಕಾರ್ ಹೈ ಕ್ವಾಲಿಟಿ ಕಾರ್ ತೊಗೊಂಡು ಬರ್ತೀವಿ, ಡ್ರೈವಿಂಗ್ ಬರುತ್ತದೆ. ಈಗ ಇನ್ನೇನು 2 ಗಂಟೆಗೆ ತಲುಪಿಬಿಡ್ತೀವಿ. ಹಬ್ಬ ಚೆನ್ನಾಗಿದೆ. ಅಂದರೆ ಜನರಿಗೇನು ಬೇಕು? ಇದು ಕರ್ಮ ಮಾಡುವುದಕ್ಕೆ ಸಾಧನಗಳು ಬೇಕು. ಕರ್ಮ ಅಂದರೆ ಏನು? ಇಲ್ಲಿಂದ ಅಲ್ಲಿ ತಲುಪುವುದು. ಕರ್ಮಕ್ಕೆ ಸಾಧನಗಳು, ಸೌಕರ್ಯಗಳು ಬೇಕು ಎನ್ನುವುದು ಲೌಕಿಕರ ದೃಷ್ಟಿ. ಭೋಗಕ್ಕೆ ಭೋಗ್ಯ ವಸ್ತುಗಳು ಬೇಕೆನ್ನುವುದು ದೃಷ್ಟಿ. ಈ ದೃಷ್ಟಿಯಿಂದ ಹೇಳುವುದು ಕರ್ಮಕಾಂಡಿ ಜೀವ, ಲೌಕಿಕ ಜೀವ. ಅವರಿಗೆ ಜಗತ್ತು ಕುರಿತು, ಜಗತ್ತು ಏಕೆ ಹುಟ್ಟಿತು ಅಂದರೆ ಏನು? ನಿಮಗೆ ಇನ್ನೂ ಹೆಚ್ಚಿನ ಹಣ ಬೇಕು ಎಂದು ಅರ್ಥ, ಹೆಚ್ಚಿನ ಭೋಗ ವಸ್ತುಗಳು ಬೇಕು ಎಂದು ಅರ್ಥ, ಅಷ್ಟೇ ಅಲ್ಲವೇ? ಜಗತ್ತು ಹೇಗೆ ಹುಟ್ಟಿತು ಅಂದರೆ ಅಂಥವನಿಗೆ ವೇದಾಂತ ಇದೆಲ್ಲ ಜಗತ್ತಿಲ್ಲ ಅಂದರೆ ಅವ್ರನ್ನ ಹೇಳ್ತಾರೆ, ಹುಚ್ಚ ನೀನೇನು, ಜಗತ್ತು ಹೇಗೆ ಹುಟ್ಟಿತು ಅಂದರೆ ಜಗತ್ತೇ ಇಲ್ಲ, ಎಲ್ಲ ಕಲ್ಪಿತ, ಎಲ್ಲ ತೋರಿಕೆ ಹೇಳ್ತಾ ಇಲ್ಲಪ್ಪ, ಜಗತ್ತಿದ್ದೇ ಇದೆ, ಹೇಗೆ ಹುಟ್ಟಿತು ಹೇಳು, ಗೊತ್ತಿದ್ದರೆ ಹೇಳು, ಇಲ್ಲದಿದ್ದರೆ ಗೊತ್ತಿಲ್ಲ ಎಂದು ಹೇಳು, ಅಷ್ಟೇ ಹೊರತು ಜಗನ್ಮಿಥ್ಯ ಎಂದು ಹೇಳಬೇಡ. ಹೀಗೆ ಮಾತಾಡ್ತಾನೆ ಅಲ್ಲವೇ? ಲೌಕಿಕನಿಗೆ ಜಗನ್ಮಿಥ್ಯ, ಇದೆಲ್ಲ ಸೃಷ್ಟಿ ಪ್ರಕ್ರಿಯೆ ಎಲ್ಲ ಕಲ್ಪಿತ ಅಂದರೆ ಸೃಷ್ಟಿ ಪ್ರಕ್ರಿಯೆ ಕಲ್ಪಿತ ಅಲ್ಲ. ಉಪನಿಷತ್ತು ಹೇಳಿದೆ, ಜಗತ್ತು ಹೇಗೆ ಹುಟ್ಟಿತು ಹೇಳ್ತಾ ಇದೆ, ಸೃಷ್ಟಿ ಪ್ರಕ್ರಿಯೆ ಅಲ್ಲ, ಸೃಷ್ಟಿ ನಿಜ, ಅದು ಘಟನೆ ಎಂದು ಹೇಳ್ತಾನೆ. ಆದ್ದರಿಂದ ಅಂಥವರಿಗೋಸ್ಕರ ಹೇಳಿದ್ದಲ್ಲ. ಅವರು ಯಾವ ಮಟ್ಟದಲ್ಲಿದ್ದಾನೆ? ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಬಿಟ್ಟು, ಪ್ರಪಂಚವು ಭೋಗ ಪದಾರ್ಥಗಳೆಂದು ಬಿಟ್ಟು ಸುಮ್ಮನೆ ಪ್ರಪಂಚ ತೋರಿಕೆ, ನಾನು ಜ್ಞಾತೃ, ನಾನು ಕರ್ಮಯೋಗನಿಷ್ಠ ಜಿಜ್ಞಾಸು, ಈ ಮಟ್ಟಕ್ಕೆ ಬಂದಿರುವವನಿಗೆ ಜಗತ್ತೆಂಬುದು ಅಧ್ಯಸ್ಥ ಕಲ್ಪಿತ ಭ್ರಾಂತಿ ದೃಷ್ಟಿಗೆ ಅನಿಸಿಕೆನೇ ಹೊರತು ಅಲ್ಲೇನಿಲ್ಲ.
ಅದು ನಿಜವಾಗಿ ಬ್ರಹ್ಮವೇ. ಇದು ತಿಳಿಸುವುದಕ್ಕೆ ಸೃಷ್ಟಿಯನ್ನು ಒಂದು ಪ್ರಕ್ರಿಯೆಯಾಗಿ, ಅಂದರೆ ಅಧ್ಯಾಸಕ್ಕೆ ಪ್ರಕ್ರಿಯೆ. ಇದೆಲ್ಲವೂ ಹೇಗೆ ಅಧ್ಯಸ್ತ, ಅಧ್ಯಾಸವನ್ನು ಅಪವಾದ ಮಾಡುವ ಪ್ರಕ್ರಿಯೆ ಎಂದರ್ಥ. ಜಗತ್ತೆಂಬ ತೋರಿಕೆ ಅಧ್ಯಾಸ, ಸ್ವಾಭಾವಿಕ ಅಧ್ಯಾಸ. ನಾನು ಪ್ರಮಾತೃ ಅನಿಸುವುದು, ಜಗತ್ತು ತೋರುವುದು ಪ್ರಮಾತೃವಿಗೆ, ಪ್ರಮಾತೃ ಪ್ರಮೇಯ ರೂಪವಾಗಿರುವ ಯಾವ ತೋರಿಕೆ ಇದೆಯೋ ಈ ತೋರಿಕೆ ಎನ್ನುವುದು ಅಧ್ಯಾಸ. ಈ ಅಧ್ಯಾಸವನ್ನು ಅಪವಾದ ಮಾಡುವುದೇ ಸೃಷ್ಟಿ ಪ್ರಕ್ರಿಯೆ. ಈಗ ಗೊತ್ತಾಯ್ತಾ? ಇಷ್ಟೆಲ್ಲ ಹೇಳಬೇಕು ಮಕ್ಕಳಿಗೆ ಹೇಳಿದ ಹಾಗೆ. ಅಂದರೆ ಕೆಲವರು ಪಾಪ ಬುದ್ಧಿವಂತರು ಒಂದು ಮಾತಿಗೆ ಅರ್ಥ ಮಾಡ್ಕೊಳ್ತಾರೆ, ಕೆಲವರಿಗೆ ಇಷ್ಟೆಲ್ಲ ಬಿಡಿಸಿ ಹೇಳಬೇಕು. ಅಂದ್ರೇನು? ಈ ಇಂಥ ವೇದಾಂತ ಜಿಜ್ಞಾಸು ಅವರಿಗೆ ಏನು ಬೇಕು? ತೋರಿಕೆ ಇಟ್ಟುಕೊಳ್ಳುವುದು ಬೇಡ. ತೋರಿಕೆಯಲ್ಲಿ ಪದಾರ್ಥಗಳು ಇನ್ನು ಎಷ್ಟು ಸಿಗ್ತವೆ ಅಂದು ಬೇಡ. ಪದಾರ್ಥಗಳು ಏನೇ ಇರಲಿ, ಅದು ತೋರುತ್ತಾ ಇದೆ, ನಾನು ಜ್ಞಾತೃವಾಗಿದ್ದೇನೆ. ನಾನು ಜ್ಞಾತೃವಾಗುವುದು, ಜಗತ್ತು ಆಗಿ ತೋರುವುದು. ಈ ತೋರಿಕೆ ರೂಪ ದ್ವೈತವೇ ನಿಜವಾಗಿದೇನು, ಎಲ್ಲಿಂದ ಬಂತು, ಹೇಗೆ ಬಂತು ಎನ್ನುವುದು ಅವರ ಮಟ್ಟ ನೋಡಿ. ಆ ಬ್ರಹ್ಮ ಜಿಜ್ಞಾಸುವ ಮಟ್ಟ ಬೇರೆ, ಅವರು ಯಾವ ಮಟ್ಟದಲ್ಲಿ ಅವರ ಜಿಜ್ಞಾಸವೂ ಬೇರೆ. ಲೌಕಿಕನ ಜಿಜ್ಞಾಸ ಬೇರೆ. ಜಿಜ್ಞಾಸ ಅಂದರೆ ತಿಳ್ಕೊಳ್ಳಬೇಕೆಂಬ ಇಚ್ಛೆ. ಅವರು ಏನು ತಿಳ್ಕೊಳ್ಳಬೇಕು ಅವರಿಚ್ಛೆ ಬೇರೆ, ಇವರೇನು ತಿಳ್ಕೊಳ್ಳಬೇಕು ಇವರಿಚ್ಛೆ ಬೇರೆ. ಇಂಥ ವೇದಾಂತ ಜಿಜ್ಞಾಸುವಿಗೆ ಉಪನಿಷತ್ತು ಸೃಷ್ಟಿ ಹೇಳಿದರೆ ಇವನಿಗೆ ಪ್ರಮಾತೃ ಪ್ರಮೇಯವೆಂಬ ದ್ವೈತ ಬಿಡಿಸಬೇಕು. ಈ ದ್ವೈತವೇ ಅಧ್ಯಾಸ. ಈ ಅಧ್ಯಾಸವನ್ನು ಅಪವಾದ ಮಾಡಿ ಬ್ರಹ್ಮಸ್ವರೂಪದಲ್ಲಿ ನಿಲ್ಲಿಸಬೇಕು ಅಂಥವನಿಗೆ ಹೇಳ್ತಾ ಇದೆ. ಪಂಚಭೂತಗಳು ಎಲ್ಲ ಕಲ್ಪಿತಪ್ಪ, ಪಂಚಭೂತಗಳೇನಿಲ್ಲ, ಅದೆಲ್ಲ ಮನಸ್ಸಿನಲ್ಲಿ ಅನಿಸಿಕೆ, ಏನಿಲ್ಲ. ಆದ್ದರಿಂದ ಸೃಷ್ಟಿ ಪ್ರಕ್ರಿಯೆ ಮೃಲ್ಲೋಹ ವಿಸ್ಫುಲಿಂಗಾದಿ ಸೃಷ್ಟಿರಿಯ ಚೋದಿತಾನ್ಯತ ಉಪಾಯಸ್ಸೋವತಾರಾಯ ನಾಸ್ತಿ ಭೇದ ಕಥಂಚ. ಇದೆಲ್ಲ ಉಪಾಯ. ಸೃಷ್ಟಿ ಎಂಬುದು ಅಧ್ಯಾಸವನ್ನು ಅಪವಾದ ಮಾಡಲಿಕ್ಕೆ ಉಪಾಯ. ಅದು ಹೇಳಿರುವ ಕ್ರಮವನ್ನು ಮನನ ಮಾಡಿದ್ದರೆ ಜಗತ್ತೆಂಬುದು ಕೇವಲ ಕಲ್ಪಿತಪ್ಪ. ಅಲೆ ಎಂಬುದು ಇಲ್ಲವೇ ಇಲ್ಲ, ನೀರಿಗೆ ಇನ್ನೊಂದು ಹೆಸರೇ, ನೀರೇ ನಿಜವಾಗಿದೆ, ಬ್ರಹ್ಮ ಒಂದೇ. ಅಂಥವನಿಗೆ ಸೃಷ್ಟಿ ಪ್ರಕ್ರಿಯೆ. ಇವರು ಎರಡು ತಪ್ಪಾಗ್ತಾ ಇದೆ. ಲೌಕಿಕರು ಬಂದು ಸೃಷ್ಟಿ ಪ್ರಕ್ರಿಯೆ ಏಕೆ ಎಂದು ಪ್ರಶ್ನೆ ಕೇಳ್ತಾರೆ. ಅಂಥವನಿಗೆ ನೀವು ವೇದಾಂತ ಸೃಷ್ಟಿ ಹೇಳಿದ್ದರೆ ಅವ್ರಿಗೆ ಹೊಂದುತ್ತಾ ಇಲ್ಲ. ಸೃಷ್ಟಿ ಹೇಗೆ ಬಂತು ಅಂದರೆ ಎಲ್ಲ ಕಲ್ಪಿತ ಅಧ್ಯಸ್ಥ ಎಂದು ಹೇಳುವುದೇನು? ನಿಮಗೆ ಸೃಷ್ಟಿ ಗೊತ್ತಿಲ್ಲ, ನಿಮಗೆ ವೇದಾಂತ ಗೊತ್ತಿಲ್ಲ, ಏನೇನೋ ಹೇಳ್ತಾ ಇದ್ದಾನೆ ಎಂದು ಹೀಗೆ ಅಂದ್ಕೊಳ್ತಾರೆ. ಸೃಷ್ಟಿ ಆಗಿದೆ ಎಂದು ಹೇಳಬೇಕು, ಹೇಗೆ ಆಯಿತು ಎಂದು ಹೇಳಬೇಕು. ಅಂದರೆ ಯಾವ ಅಧಿಕಾರಕ್ಕೆ ಉಪನಿಷತ್ತು ಹೇಳ್ತಾ ಇದೆ, ಯಾವ ಪ್ರಶ್ನೆ, ಯಾವ ಜಿಜ್ಞಾಸುವಿಗೆ ಉತ್ತರ ಕೊಡ್ತಾ ಇದೆ. ಈ ಉಪನಿಷತ್ತಿನ ಉತ್ತರಕ್ಕೆ ತಾತ್ಪರ್ಯವೇನು? ಎಲ್ಲವೂ ಬ್ರಹ್ಮೆ, ಸಚ್ಚಿದಾನಂದಂ ಬ್ರಹ್ಮ ಸ್ವತಃ ಸಿದ್ಧ ಒಂದೇ, ಯಾವುದಿಲ್ಲ. ಇದು ತಿಳಿಸುವುದಕ್ಕೆ ಸೃಷ್ಟಿ. ಈಗ ಗೊತ್ತಾಯ್ತಾ? ಈ 23ನೇ ಪಾಯಿಂಟ್ ಇವತ್ತು ಮುಗಿಸಿದ್ದೇವೆ. 24ನೇದು ಅರುಂಧತಿ ನ್ಯಾಯ. ಇನ್ನೊಂದು ಪ್ರಕ್ರಿಯೆ ಇದೆ, ಅರುಂಧತಿ ನ್ಯಾಯ ಎಂಬ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ನಾಳೆ ಹೇಳೋಕ್ಕಾಗುತ್ತದೆ, ನೋಡೋಣ. ನಾಳೆ ಸ್ವಾಮೀಜಿ ಆರಾಧನಾ, ಎಲ್ಲರೂ ಏನಿರ್ತಾರೋ ಗೊತ್ತಿಲ್ಲ. ಅವಕಾಶವಿದ್ದರೆ ಸ್ವಲ್ಪ ಹೇಳೋಣ. ಯಾಕಂದರೆ ಗುಣಗಾನ 11 ನಂತರ, 11ಕ್ಕೋ ಎಷ್ಟೊತ್ತಿಗೋ ನಾನು ಮರ್ತು ಹೋದೆ, ಕೇಳ್ತೀನಿ, ಅವರನ್ನು ಕೇಳ್ತೀನಿ. ಸ್ವಾಮೀಜಿ ಗುಣಗಾನ ಇರುತ್ತದೆ 10ನಿಂದ 12ವರೆಗೆ 10ನಿಂದಲೇ ಅಪ್ಪ, ನಾಳೆ ಇರಲಿಕ್ಕಾಗಲ್ಲ. ನೋಡಿ ಕರಪತ್ರದಲ್ಲಿ 10ನಿಂದ 12ವರೆಗೂ ಸ್ವಾಮೀಜಿ ಗುಣಗಾನ, ಗ್ರಂಥ ಬಿಡುಗಡೆ, ಸನ್ಮಾನ, ವಾರ್ಷಿಕ ಆರಾಧನಾ, ಮಂಗಳಾರತಿ ಏನೇನೋ ಇರುತ್ತದೆ. ಅದರಿಂದ ಆಗಲ್ಲ ನಾಳೆ ಪ್ರವಚನ. ಆದ್ದರಿಂದ ಇವತ್ತೇ ಸ್ವಾಮೀಜಿ ಆರಾಧನದ ವೇದಾಂತ ಪ್ರವಚನ. ಪ್ರಕ್ರಿಯೆ ಅಂದ್ರೇನು, ಹೇಗೆ ಹೇಳ್ತಾ ಇದೆ ಗೊತ್ತಾಯ್ತಲ್ಲ. ವೇದಾಂತ ಜಿಜ್ಞಾಸುವಿಗೆ ಪ್ರಕ್ರಿಯೆ ಹೇಳ್ತಾ ಇದೆ. ಅದು ಮುಖ್ಯ ವಿಷಯ. ಇವತ್ತು ಹೇಳಿದ್ದು ನಿನ್ನೆ ಹೇಳಿದ್ದು ಎರಡು ಸೇರಿಸಿ ನೋಡಿ ಗೊತ್ತಾಗ್ತದೆ. ಇದೊಂದು ಒಳ್ಳೆಯದು ತಿಳ್ಕೊಂಡಿದ್ದೀವಿ. ಈಗ ಮುಂದಿಂದು ನಮ್ಮದು ನಾಳೆ ಯಾವುದೂ ಇರಲ್ಲ, ಆ ಪ್ರವಚನ ಇರಲ್ಲ. ಅದೇನು ಸುಗಮ ಆಗಲು ಏನೋ ಹೇಳ್ತೀವಲ್ಲ, ಅಲ್ಲಿ ನಮ್ಮದು 11ವರೆನಿಂದ 12ವರೆ ಅದು ಆಗಲ್ಲ, ಇದು ಆಗಲ್ಲ. ನಾಳೆ ಪೂರ್ಣ ದಿವಸ ಇದರಲ್ಲೇ ಇರ್ತೀವಿ. ನಾಡಿದ್ದು ಮತ್ತೆ ನಮ್ಮ 11ವರೆ ಏನದು ವೇದಾಂತ ಪರಿಭಾಷೆನೋ ಸುಗಮನೋ ಏನಿರ್ತೋ ಆ ದಿವಸ ವಾರ ನೋಡಿದ್ದರೆ ಯಾವುದಿರುತ್ತದೋ ಅದಕ್ಕೆ ಅನುಗುಣವಾಗಿ ಹೇಳೋಣ. ಇವತ್ತು ಸ್ವಾಮೀಜಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೆ ಜಿಜ್ಞಾಸುಗಳಾಗಲಿ. ಜಿಜ್ಞಾಸುಗಳಲ್ಲದಿರುವವರು ಜಿಜ್ಞಾಸುಗಳಾಗಲಿ. ವೈರಾಗ್ಯವಿಲ್ಲದವರಿಗೆ ವೈರಾಗ್ಯ ಬರಲಿ. ವೈರಾಗ್ಯ ಬಂದಿರುವವರಿಗೆ ಜಿಜ್ಞಾಸ ಹುಟ್ಟಲಿ. ಜಿಜ್ಞಾಸ ಹುಟ್ಟಿದವರಿಗೆ ಸರಿಯಾದ ಉಪದೇಶ ಸಿಗಲಿ.
ಸರಿಯಾದ ಮನನ ಚಿಂತನ ನಡೆಯಲಿ. ನಡೆದು ಸ್ವರೂಪವನ್ನು ತಿಳ್ಕೊಂಡು ಜಗತ್ತು ಬಾಧಿತ, ಜಗತ್ತೆಂಬುದು ಸುಮ್ಮನೆ ಹೆಸರು, ಅಲ್ಲಿ ಇಲ್ಲ ಎಂದು ತಿಳ್ಕೊಂಡು ತಾನು ಬ್ರಹ್ಮಸ್ವರೂಪ ಎಂದು ಸ್ವರೂಪದಲ್ಲಿ ನಿಲ್ಲಲಿ ಎಂದು ಬೇಡ್ಕೊಳ್ತಾ ಸ್ವಾಮೀಜಿಯನ್ನು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.